ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಲೋಕಪ್ರಸಿದ್ಧಿ. ಗನ್ ಪೌಡರ್ ಬೇಕಲ್ಲ, ಪುಡಿ ಮಾಡ್ಲಿಕ್ಕೆ ಮದ್ದು ಬೀಸೋ ಕಲ್ಲುಗಳು ಅಂತ ಮಾಡಿದ್ದಾರೆ. ಅದಕ್ಕೆ ಮಧ್ಯೆ ಒಂದು ಕೋಣನ ಇಟ್ಟು ತಿರುಗಿಸ್ತಿದ್ರು ಅಂತ. ಇದು ನೋಡಿ, ಮೇಲೆ ಅರ್ಧದ್ದು ಕೆಳಗಡೆ ಬೀಳ್ತಿತ್ತ ಮದ್ದು ಪುಡಿ. ಸೊ ಅದನ್ನ ತುಂಬ್ಕೊಳಕ್ಕೆ ಈಗ ನಾವು ಹೇಗೆ ಹಿಟ್ಟನ್ನ ರುಬ್ತಾ ತಿರುಗಿಸ್ತಾರೆ ಅವಾಗ ಅದು ಕೆಳಗೆ ಬೀಳುತ್ತೆ. ಸೊ ಆತರ ಇಲ್ಲಿ ಕೆಳಗೆ ಬಿದ್ದಾಗ ತುಂಬ್ಕೊಂಡು ಮತ್ತೆ ನೋಡಿ, ಮನೆಗಳಿದೆಯಲ್ಲ ಅದು ಮಣ್ಣಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ, 100 ವರ್ಷದಿಂದ ಅದು ಮಳೆಗೆ ಬಿಸಿಲಿಗೆಲ್ಲ ಇದ್ದು ಕೂಡ ಪೂರ್ತಿ ಹಾಳಾಗಿಲ್ಲ. ಕೋಟೆ ಒಂದು ಸುತ್ತಳತೆ ಒಂದು 35ರಿಂದ 36 ಮೈಲಿ ಅಂತಾರೆ. ಉದಯಪುರನ ಯಾವ್ದೋ ಕೋಟೆ ಬಿಟ್ರೆ ಉದ್ದದಲ್ಲಿ ಇದೆ ಸೆಕೆಂಡ್ ಅಂತಾರೆ ಇಂಡಿಯಾದಲ್ಲಿ. ಫ್ರೆಂಚ್ ಇಂಜಿನಿಯರ್ ಸಿಗ್ತಾನೆ ಜಾನ್ ಅಂತ, ಅವನು ಸ್ವಲ್ಪ ಅವ್ರಿಗೆಲ್ಲ ಪ್ರಾಣ ಕೊಡ್ತಾನೆ. ಕೆಲವು ಕಡೆಗೆಲ್ಲ ಈ ಯುರೋಪಿಯನ್ ಸ್ಟೈಲ್ ನಲ್ಲಿ ಕಳೆ ಇವೆಲ್ಲ ಇದಾವೆ. ಅಲ್ಲಿ ಜೈಲ್ ಹಾಕಿರ್ತಾರೆ, ಆಮೇಲೆ ತೆಗೆದ ಇವ್ರಿಗೆ ಯಾಕೆ ದಿನ ಊಟ ಹಾಕದ ಅಪ್ಪ ಮಗನಿಗೆ ಅಂತ ಹೇಳಿ ಸಾಯಿಸ್ಬಿಡ್ತಾರೆ. ಮದಕರಿ ಹಂಗ ಚಿತ್ರದುರ್ಗದ ಕಲ್ಲಿನ ಕೋಟೆ. ಏನ್ ಸರ್ ಬಾವಿ ಇದು? ಇಲ್ಲ, ಬಾವಿ ಅಲ್ಲ, ಮದ್ದು ಬೀಸುವ ಕಲ್ಲುಗಳು ಅಂತ. ಮದ್ದು ಬೀಸೋ ಕಲ್ಲುಗಳು. ಅಂದ್ರೆ ಈಗ ಗನ್ ಪೌಡರ್ ಬೇಕಲ್ಲ ಯುದ್ಧಕ್ಕೆ, ಪೌಡರ್ ಮಾಡ್ಬೇಕು. ಅದನ್ನ ಬೇರೆ ರೀತಿಯಲ್ಲಿ ಯಾವ್ದು ಲೋಹದ ರೂಪದಲ್ಲಿ ಖನಿಜ ರೂಪದಲ್ಲಿ ಸಿಗ್ತದೆ. ಅದನ್ನ ಪೌಡರ್ ಪುಡಿ ಮಾಡ್ಲಿಕ್ಕೆ ಮದ್ದು ಬೀಸೋ ಕಲ್ಲುಗಳು ಅಂತ ಮಾಡಿದ್ದಾರೆ. ಅಂದ್ರೆ ಗನ್ ಪೌಡರ್ ರೆಡಿ ಸಿಗಲ್ಲ, ರೆಡಿ ಮಾಡ್ಬೇಕು ಅದನ್ನ. ಅವ್ರು ಯಾವ ರೀತಿ ಅವರು ಹೇಳ್ತಾರೆ. ಹಂಗಾಗಿ ಮದ್ದು ಇಲ್ಲಿ 4 ಇದಾವೆ ಈ ತರದವು. ಮತ್ತೆ ಇಲ್ಲೊಂದು ಇದೆ, ಅಲ್ಲೆಲ್ಲ ಇದಾವಲ್ಲ. ಸೊ 4 ಕಡೆ 4 ಇದೆ. ಸೊ ಇದು ಗನ್ ಪೌಡ್ರು ಅಂದ್ರೆ ಅದೇ ಮೆಟಲ್ ಕಬ್ಬಣ ತರ ಅಂತ ಖನಿಜ ತರ ಸಿಗುತ್ತೆ ಅಂತ ಹೇಳ್ತಾರೆ. ಅದನ್ನ ರಿಫೈನ್ ಮಾಡ್ಬೇಕು. ಡೈರೆಕ್ಟ್ ಎಕ್ಸ್ಪೋಸ್ ಆಗಲ್ಲ, ಅದು ಆಗಲ್ಲ ಅಂತ. ಅದಕ್ಕೆ ಮಧ್ಯೆ ಒಂದು ಕೋಣನ ಇಟ್ಟು ತಿರುಗಿಸ್ತಿದ್ರು ಅಂತ. ಬಟ್ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗಿದೆಯಲ್ಲ ಗೊತ್ತಿಲ್ಲ. ಅದು ಯಾಕೆ ಇಟ್ಟಿಲ್ಲ, ಇಲ್ಲೆಲ್ಲ ಲಿವರ್ಸ್ ತರ ಇದಾವೆ ತಿರ್ಗ್ಸಕ್ಕೆ, ಬೆಳೆಗಳು ಇಟ್ಟಿಂಗ್ ತಿರುಗಿಸ್ತಿದ್ರು ಅಂತ ಹೇಳಿ. ಅದು ಮನೆಗಳು ಕೆಲವರು ಮನುಷ್ಯ ತಿರುಗಿಸ್ತಿದ್ರು, ಅಥವಾ ಮಧ್ಯೆ ಇದೆಯಲ್ಲ ಕಂಬ ಇಟ್ಟು ಗಾಣ ತಿರುಗಿಸ್ತಾರಲ್ಲ ಈಗ ಎತ್ತಿನ ಕಟ್ಟೆ, ಆ ರೀತಿ ಮಾಡಿದ್ರ ಅಂತ ಒಂದು ಪ್ರಶ್ನೆ. ಪ್ರಾಕ್ಟಿಕಲ್ ಆಗಿ ಅದ ಆ ರೀತಿ ಮಾಡಿದ್ರೆಲ್ಲ ಗೊತ್ತಿಲ್ಲ. ಅಂದ್ರೆ ಇವಕ್ಕೆ ಕೋಲ್ಗಳು ಹಾಕ್ಬಿಡೋದು, ಕೋಲುಗಳು ಹಾಕೋದು, ಲಿವರ್ ಹಾಕಿ ಒಂದ್ ಕಡೆಗೆ ತಿರುಗಿಸಿ ಅಲ್ಲಿ ತಿರುಗಿದ್ರೆ 4 ತಿರುಗೋ ರೀತಿಯಲ್ಲಿ ಮಾಡಿದ್ರು ಅಂತ ಒಂದು ವಿಚಾರ. ಅದು ಬಟ್ ಹೇಗ್ ಮಾಡಿದ್ರು ಅಂತ ಪ್ರಾಕ್ಟಿಕಲ್ ಆಗಿ ಆಗಿದೆಯೋ ಇಲ್ಲೋ ಅಥವಾ ಫೇಲೋ ಗೊತ್ತಿಲ್ಲ. ಇದು ಓಕೆ, ಸಕ್ಸಸ್ ಆರ್ ಫೇಲ್ ಅಂತ ಯಾವ ರಿಸರ್ಚರ್ ಗೊತ್ತಾಗಿಲ್ಲ ಅದು. ನೋ ಡಿಕೋಡಿಂಗ್ ಅಲ್ಲ, ಒಟ್ಟಿಗೆ ಮದುವೆ ಪರ್ಪಸಿ ಮಾಡಿದ್ದಾರೆ. ಕೆಲವು ಸತಿ ಇನ್ನೋವೇಷನ್ ಮಾಡ್ಬಿಡ್ತಾರೆ, ಪ್ರಾಕ್ಟಿಕಲ್ ಆಗಿ ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಇನ್ನೊಂದೇನು ಅಡೆತಡೆ ಬರ್ತವೆ. ಮತ್ತೆ ಮೇಲ್ ನೋಡಿ, ಇದಕ್ಕೊಂದು ಗೂಟ ಇದೆ. ಗೂಟ ಇರ್ಬೇಕೇ ಬೇಕಲ್ಲ ತಿರ್ಗಕ್ಕೆ. ಓಕೆ, ಕೆಳಗೆ ಹೋಗಿ ನೋಡೋಣ ಸರ್. ಹೋಗೋಣ ಸರ್. ಶಿವನಾರಾಯಣ ಭಗವಂತ ಗೋವಿಂದ. ಓಕೆ, ಮತ್ತೆ ಇವಾಗ ಇಳಿದು ಬರೋಕ್ಕೆ ಒಳ್ಳೆ ಮೆಟ್ಲು ಮಾಡೋರು ನೋಡಿ ಸರ್. 2 ಕಡೆಯಿಂದ ಇಳ್ಕೊಂಬರಕ್ಕೆ ಮೆಟ್ಲು. ಇದು ನೋಡಿ, ಮೇಲೆ ಅರ್ಧದ್ದು ಕೆಳಗಡೆ ಬೀಳ್ತಿತ್ತ ಮದ್ದು ಪುಡಿ. ಸೊ ಅದನ್ನ ತುಂಬ್ಕೊಳಕ್ಕೆ ಈಗ ನಾವು ಹೇಗೆ ಹಿಟ್ಟನ್ನ ರುಬ್ತಾ ತಿರುಗಿಸ್ತಾರಲ್ಲ ಗಿರಣಿ ಕೈಯಲ್ಲಿ ಹಿಂಗೆ ತಿರುಗಿಸ್ತಾರಲ್ಲ, ಅವಾಗ ಅದು ಕೆಳಗೆ ಬೀಳುತ್ತೆ. ಸೊ ಆ ಥರ ಇಲ್ಲಿ ಕೆಳಗೆ ಬಿದ್ದಾಗ ತುಂಬ್ಕೊಂಡು. ಎಸ್, ಬಟ್ ಈ ಟೆಕ್ನಾಲಜಿ ಏನಂತ ಇನ್ನೂ ಗೊತ್ತಾಗ್ಲಿಲ್ಲ. ಮಧ್ಯ ಕಂಬನಿಟ್ಟು ಅದು ಗಾಣ ತಿರುಗಿಸ್ದಂಗೆ ಎತ್ತು ತಿರುಗಿಸ್ತಾರಲ್ಲ, ಆ ರೀತಿ ಎತ್ತು ಅಥವಾ ಕೋಣೆ ಇಟ್ಟು ತಿರುಗಿಸಿದ್ರು ಅನ್ನೋದು. ಓಕೆ, ಆ ಮಧ್ಯ ಲಿವರ್ಗಳಿದಾವಲ್ಲ, ಅದಕ್ಕೆಲ್ಲ ಬೆಣ್ಣೆ ಸಿಕ್ಸಿ ಒಂದ್ ಕಡೆ ತಿರುಗೋಂಗೆ ಅದು ಅದೇ ಹೇಳಿದ್ದು. ಅದೇ ಆಗಿದೆಯಾ, ಕೆಲಸ ಆಗಿದೆಯಲ್ಲ ಗೊತ್ತಿಲ್ಲ ಅಷ್ಟೇ. ಓಕೆ, ಇದೊಂದು ಆನೆನೋ ಕೋಣನ ಹಿಂಗೆ ವಾಕ್ ಮಾಡಿದ್ರೆ ಪೂರ್ತಿ ತಿರುಗೋತರ. ಈಗ ಎಣ್ಣೆ ತೆಗಿತಾರಲ್ಲ ಗಾಣದಲ್ಲಿ. ಮತ್ತು ಅವಾಗ ನೋಡಿ ಸರ್, ಇದರ ಇಡೀ ಫಿನಿಶಿಂಗ್ ಇದೆಯಲ್ಲ, ಇಡೀ ಫಿನಿಶಿಂಗು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದರೆ, ಯಾವುದು ಈಗ 4 ಆ್ಯಕ್ಚುಲಿ ರುಬ್ಬುವ ಕಲ್ಲುಗಳಿದ್ದಾವೆ, ದೊಡ್ಡ ಬೃಹತ್ ರುಬ್ಬುವ ಕಲ್ಲು. ಆ 4 ಬೃಹತ್ ರುಬ್ಬುವ ಕಲ್ಲುಗಳ ಸ್ಟ್ರಕ್ಚರು ಮತ್ತು ಅವುಗಳ ಪಕ್ಕದ ಸ್ಟ್ರಕ್ಚರ್ ನೋಡಿ, ಹಾಫ್ ಸರ್ಕಲ್ ಅಥವಾ ಒಂದು ಕ್ವಾರ್ಟರ್ ಸರ್ಕಲ್ ಸೈಜಲ್ಲಿ ಅಷ್ಟು. ಅಂದರೆ ಒಂದು ಯಾವುದೋ ಒಂದು ದನವೋ ಎತ್ತೋ ಒಂದು ಕಡೆ ಮೂವ್ ಆದರೆ ಅದ್ರ ಬಾಡಿ ಟಚ್ ಆಗಬಾರ್ದು. ಹೌದು, ಮತ್ತೆ ಪೂರ್ತಿ ಸರ್ಕಲ್ ಇದೆ. ಎಕ್ಸಾಕ್ಟ್ 360 ಡಿಗ್ರಿ ಸರ್ಕಲ್ ಪರ್ಫೆಕ್ಟ್ ಮಾಡಿದ್ದಾರೆ ಅದನ್ನು. ಮತ್ತೆ ನೋಡಿ, ಇವೆಲ್ಲ ಎಡ್ಜ್ಗಳು ಇಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಿಲ್ಲ. ಹೌದು, ಇಲ್ಲಿ ಇಂಥ ಜಾಗದಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಿಲ್ಲ. ಹೌದು, ಅವಾಗ ಏನು ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ಅದಲ್ಲ, ಇದಕ್ಕಿಂತ ಈ ಎಡ್ಜ್ ನೋಡಿ ಹಿಂಗೆ ಬಂದು ಚೂಪ್ ಹಿಂಗೆ ಆಗ್ತದೆ. ಅದು ಅಂದರೆ ಅವಾಗ ನೆಗ್ಲೆಕ್ಟ್ ಮಾಡ್ತಿದ್ದಿಲ್ಲ. ಮತ್ತೆ ಕೆಲಸ ಮಾಡಿಸೋರು ಎಲ್ಲ ಅಷ್ಟು ಪರ್ಫೆಕ್ಟ್ ಇರ್ತಿದ್ರು. ಮಾಡೋರು ಇಬ್ಬರು ಪರ್ಫೆಕ್ಟ್. ಅವರು ಮಾಡಲಿಲ್ಲ ಅಂದ್ರೆ ಹಂಗೆ ಪನಿಷ್ಮೆಂಟ್ಗಳು ಇರೋವು. ಈಗ ಹಂಗೆ ಒಂದು ಪ್ರಜಾಪ್ರಭುತ್ವದ ಅಡ್ವಾಂಟೇಜಸ್ ಇರ್ತವೆ, ಎರಡು ಇರ್ತವೆ. ರಾಜತ್ವದಲ್ಲೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಈ ಪ್ರಜಾವ ಎಲ್ಲ ಇದೆ. ಹೆಂಗ್ ನೋಡ್ಕೊಂಡ್ರೆ ಒಂದು ಸ್ವಲ್ಪ ರಾಜಪ್ರಭುತ್ವನೇ ಉತ್ತಮ ಐತೇನೋ ಅನ್ಸ್ಬಿಡುತ್ತೆ ಈಗಿನ. ಹೇಗೆ ಇವಾಗ ಎಲ್ಲಿ ವ್ಯವಸ್ಥೆ ಅನ್ನೋದಿಲ್ಲ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡಿದ್ರು ಗೆತ್ಕೊಬೋದು. ಲಾ ಬ್ರೇಕ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಹಗರಣ ಮಾಡ್ಬೋದು, ಕೆಲಸ ಮಾಡುವ ಅಧಿಕಾರಿ ಕೆಲಸ ಮಾಡೋದೆಲ್ಲ ಏನೋ ಜಾತಿಯ ಲಂಚ ಕೊಟ್ಟು ಶಿವಿಲಿವಾಗಿ ಮಾಡ್ಕೊಂಡಿರ್ಬೋದು. ಅವಾಗೆಲ್ಲ ಅರಿಷ್ಟ ನಡೀತಿದ್ದಿಲ್ಲ.
ಆಮೇಲೆ ಭಾಳ ಮುಖ್ಯವಾಗಿ ಸ್ನೇಹಿತರೆ, ದಯಮಾಡಿ ನಮ್ಮ ಪ್ರವಾಸಿ ಸ್ನೇಹಿತರಿಗೆ ಹೇಳ್ತೀನಿ, ನೋಡಿ ಯಾರೋ ಬರ್ತಿರಲ್ಲ ಬನ್ನಿ ನೋಡಿ, ಬಂದು ನೋಡಬೇಕು ನೀವು. ಆದರೆ ಇವು ಹೀಗೆ ತಂದಿದ್ದು ಪ್ಲಾಸ್ಟಿಕ್ ಇಲ್ಲಿ ಬಿದ್ದರೆ ಈ ಸ್ಮಾರಕಕ್ಕೆ ಒಂದು ಅವಮಾನ ಇದು. ಅದಕ್ಕೊಂದು ತುಂಬ ನಾಚಿಕೆ ವಿಚಾರ. ತರ್ತೀರಾ ಏನು ಕಲ್ಲು ಹೊತ್ಕೊಂಡು ಹೋಗ್ಬೇಕು ನೀವು, ನೀವೇ ತಂದದ್ದು, ನಿಮ್ಮ ದಾಹ ತಣಿಸಿರುತ್ತಲ್ಲ, ತೊಗೊಂಡೋಗಿ ಅಲ್ಲಿ ಅವ್ರು ಇಲಾಖೆ ಡಸ್ಟ್ಬಿನ್ ಹಾಕಿಲ್ಲ ಅಂದ್ರೆ ಓಕೆಪ್ಪ, ಹಾಕಿದ್ದಾರೆ ತಾನೆ ಇಲ್ಲಿ, ತೊಗೊಂಡೋಗಿ ಹಾಕಿ ನೋಡಿ. ಇಲ್ಲಿ ಯಾರು ಸರ್ ಮನೆಗಳಿವೆಲ್ಲ? ಹಾಂ, ಇರ್ತಕ್ಕಂಥ ಕಾರ್ಖಾನೆ ಇದ್ದಿರ್ಬೋದು, ಅಥವಾ ಈಗ ಮದ್ದು ಬಿಸೋಕಲ್ಲ ಅಂತೀವಿ, ಪಕ್ಕದಲ್ಲೇ ಅದರ ಮದ್ದು ಇದು ಮಾಡ್ತಕ್ಕಂಥ ಕಾರ್ಖಾನೆಗಳಿರ್ಬೋದು, ಅಥವಾ ಅದರ ಶೇಖರಣೆ ಮಾಡ್ತಕ್ಕಂಥ ಸಂಗ್ರಹಗಳಿರ್ಬೋದು, ಅಥವಾ ಅಧಿಕಾರಿಗಳದ್ದು ಮನೆಗಳಿರ್ಬೋದು, ಇದರ ಕಮಾಂಡಿಂಗ್ ಆಫೀಸರ್ ಯಾರು ಬೇಕಾದ್ರೂ ಇರ್ಬೋದು. ಮತ್ತೆ ನೋಡೋ ಮನೆಗಳಿದೆಯಲ್ಲ, ಅದು ಮಣ್ಣಲ್ಲಿ ಮಾಡಿರ್ತಕ್ಕಂಥದ್ದು, ಫುಲ್ ಮಣ್ಣೆ ಪೂರ್ತಿ. ನೋಡಿ, 100 ವರ್ಷದಿಂದ ಅದು ಮಳೆಗೆ ಬಿಸಿಲಿಗೆಲ್ಲ ಇದ್ದು ಕೂಡ ಪೂರ್ತಿ ಹಾಳಾಗಿಲ್ಲ. ಯಾರಾದ್ರೂ ಮನುಷ್ಯ ಹೋಗಿ ಅದನ್ನೇನು ನೋಡಕ್ಕೆ ಅಂತ ಹೇಳಿ ಸ್ವಲ್ಪ ಇದು ಮಾಡಿ ರಾಜಿ ಎಲ್ಲ ಹಾಳಾಗ್ತಾ ಇದೆ ಬಿಟ್ಟು, ಅದು ಪ್ರಾಕೃತಿಕವಾಗಿ ಏನು ಹಾಳಾಗ್ತಿಲ್ಲ. ಮರ ಗಿಡಗಳು ಬೆಳೆದು ಹಾಳಾಗ್ತಾ ಇದೆ. ಅದೊಂದು ಬಾಕ್ಸ್ ಥರ ಕಾಣುತ್ತೆ, ಒಂದು ಕಂಪಾರ್ಟ್ಮೆಂಟ್ ಥರ. ಅದ್ರ ಮಧ್ಯೆ ನೋಡಿದ್ರೆ ನಿಮಗೆ ಕೆಲವು ವಸ್ತುಗಳೆಲ್ಲ ಮಿಕ್ಸ್ ಮಾಡಿ ಮಣ್ಣನ್ನು ಹದ ಮಾಡಿದ್ದಾರೆ. ಮಣ್ಣನ್ನು ಮಡಿಕೆ ಮಾಡ್ಲಿಕ್ಕೆಲ್ಲ ಬಡಿಯೋದು ಅದು ಮಾಡೋದೆಲ್ಲ ಮಾಡ್ತಾರೆ. ಕೆಲವು ಮತ್ತೆ ಸುಟ್ಟಿರ್ತಾರೆ, ಇಡ್ಲಿಗಳು ಅವೆಲ್ಲ ಹಾಕಿ ಕೆಲವು ಕಡೆಗೆಲ್ಲ ಸಿಗುತ್ತೆ. ಸುಣ್ಣ ಮಿಶ್ರಣ ಮಾಡಿ ಅದು ಕೆಲವೆಲ್ಲ ವಸ್ತುಗಳ ಅಂದರೆ ಅಂಟು ಥರ ಬರ್ತಕ್ಕಂಥ ವಸ್ತುಗಳನ್ನ ಹಾಕಿ ಕಲಸಿ ಬಡಿದು ಸುಟ್ಟಿದ್ದಾರೆ. ಏನು ಇಟ್ಕೆ ಸುಡ್ತಾರಲ್ಲ, ಹಾಗಾಗಿ ಒಂಥರ ವಿಶೇಷ ಬೈಂಡಿಂಗ್ ಕೆಪಾಸಿಟಿ ಬರ್ತದೆ, ಅಂದರೆ ಸ್ಟ್ರೆಂತ್. ಹಂಗಾಗಿ ಅದು ಮಳೆಗೂ ಏನೋ ಇದಾಗೋದಿಲ್ಲ. ನೋಡಿ, ಕಲ್ ಥರ ಆಗ್ಬಿಡ್ತದೆ ಬರ್ತಾ ಈ ಕಲ್ಲಾಗ್ಬಿಟ್ಟಿದೆ. ಮತ್ತೆ ಮಡಕೆ ಚೂರೆಲ್ಲ ಹಾಕಿದ್ದಾರೆ ಅವರು, ಅಂದರೆ ಇರೋ ಮಣ್ಣೆಲ್ಲ ಮಿಕ್ಸ್ ಮಾಡಿದಾರಲ್ಲ, ಅದ್ರ ಜೊತೆಗೆ ಬಂದಿದ್ದಾವೆ. ಕೆಲವು ಕಡೆಗೆಲ್ಲ ನಾವು ಇದ್ಲು ಆ ಥರ ಎಲ್ಲ ಕಾಣುತ್ತೆ, ಅಂದರೆ ಸುಟ್ಟಿದ್ದಾರೆ. ಸುಟ್ಟಿರೋದ್ರಿಂದ ಅದೊಂಥರ ಗಟ್ಟಿ ಆಗ್ಬಿಡುತ್ತೆ, ಮಡಕೆ ಗಟ್ಟಿ ಆಗುತ್ತಾ ಆ ಗಟ್ಟಿ ಆಗುತ್ತೆ. ಅಂದರೆ ಇದಿಷ್ಟು ಕಂಪ್ಲೀಟು ಒಂದು ಮನೆ ಅಂತ ಹೇಳ್ಬೋದು, ಅಥವಾ ಒಂದು ಮಿನಿ ಪ್ಯಾಲೇಸ್ ಥರ, ಅಥವಾ ಒಂದು ಆಫೀಸ್ ಥರ, ಏನು ಬೇಕಾದ್ರೂ ನೀವು ಕರಿಬೋದು. ಒಟ್ಟು ಇದೊಂದು ಕಟ್ಟಡ. ಈ ಕಟ್ಟಡ ಪೂರ್ತಿ ಸ್ಟ್ರಕ್ಚರ್ ಎಲ್ಲ ಇತ್ತು, ನೀವು ಊಹಿಸ್ಕೊಳ್ಬೋದು. ಇಲ್ಲೊಂದಷ್ಟು ಜನ ವಾಸ ಇದ್ದರು. ಸರ್ ಹೇಳಿದಾಗೆ ಪೂರ್ತಿ ಇದ್ರ ಇಮ್ಯಾಜಿನೇಷನ್ ಅಂದರೆ ಅಲ್ಲಿ ಮದ್ದಿನ ಕಾನ ಇದೆ, ಮದ್ದೋರಿಯೋ ಕೊಠಡಿ. ನಮಗನ್ಸೋದು 100% ಇದು ಅದಕ್ಕೆ ಸಂಬಂಧಪಟ್ಟಿದ್ದು ಇರಬೇಕು, ಹತ್ರನೇ ಇರಬೇಕಲ್ಲ. ಮದ್ದು ತುಂಬ್ಕೊಂಡು ಇವ್ರು ಕಿಲೋಮೀಟರ್ ಗಟ್ಟಲೆ ಅಂತ ಹೋಗೋಕ್ಕಾಗಲ್ಲ. ಸೊ ಅದ್ರ ಸಂಗ್ರಹಾಗಾರ ಇರಬೇಕು. ಜೊತೆಗೆ ಮೇಲೆ ನಮಗೆ ಟಂಕಸಾಲ ಅಂತ ಇದೆ, ಅರಮನೆ ಇದೆ, ಉಗ್ರಾಣಗಳು ಅಂತ ಕರೆಯಲ್ಲ, ಕಣಜಗಳು ಅಂತ, ಅದು ಕೂಡ ಹೀಗೆ ಇದೆ. ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅದನ್ನ. ಟಂಕಸಾಲ ಮೀನ್ಸ್ ಕಾಯಿನ್ ಪ್ರಿಂಟಿಂಗ್ ಮಾಡ್ತಿದ್ರು. ಮೇಲೆ ತೋರಿಸಿಂಬರ್ ಇದೇ ರೀತಿ ಮಣ್ಣಲ್ಲೇ ಮಾಡಿರ್ತಕ್ಕಂಥ ಗೋಡೆಗಳು ಅವೆಲ್ಲ. RBI ಆಫ್ ಮದಕರಿ ನಾಯಕರ RBI ನೋಡೋಣ ನಾವು. 2 ಸಂವತ್ಸರಗಳಿಂದ ಸತತವಾಗಿ ನಡೆಯುತ್ತಿರುವ ಈ ಯುದ್ಧದಲ್ಲಿ ಕಾಲಿಟ್ಟಲ್ಲಿ ಈ ನಮ್ಮ ಪಾದಗಳಿಗೆ ರಕ್ತಾಭಿಷೇಕವಾಗುತ್ತಿದೆ. ಮದಕರಿ ನಾಯಕರು ಸ್ವತಂತ್ರ ನಾಣ್ಯಗಳನ್ನ ಮಿಂಟ್ ಮಾಡ್ತಿದ್ದಿಲ್ಲ. ಅವ್ರು ಬೇರೆ ಮುಂಚೆ ಇರ್ತಿದ್ವು, ವಿಜಯನಗರದವರು ಅವ್ರು ಹಿಡಿದು ನಾಣ್ಯಗಳಿದ್ವಲ್ಲ ಅವನನ್ನೇ ಚಲಾವಣೆ. ವಿಜಯನಗರ ನಾಣ್ಯ ಚಲಾವಣೆ ಹೊರ ಇರ್ತಕ್ಕಂಥ ಮುದ್ರೆಗಳು ಇರ್ತಕ್ಕಂಥದ್ದು. ಹೊರ ಹಂದಿ ಅವ್ರ ಸಿಂಬಲ್ ಅಲ್ಲ, ಆ ಥರದ ಅದೇ ಹೆಚ್ಚು ಕಮ್ಮಿ ಯೂಸ್ ಮಾಡಿದ್ವಿ. ಇವ್ರಿಗೆ ಹೊಸದಾಗಿ ಮಾಡ್ಲಿಕ್ಕೆಲ್ಲ ಅವಕಾಶ ಆಗಲಿಲ್ಲ. ಇವ್ರದೆಲ್ಲ ಬರೀ ದಿನ ಯುದ್ಧಗಳು ಆಗ್ತಾ ಇದ್ವು, ಹೊಡೆದಾಟಗಳು. ಮತ್ತು ಬುಡಕಟ್ಟು ಜನಾಂಗ ಆದ್ರಿಂದ ಅವ್ರಿಗೆ ಸ್ವಲ್ಪ ಸ್ವಭಾವಗಳು ಬೇರೆ ರೀತಿ ವರ್ತನೆಗಳು ಇರ್ತಿತ್ತು. ತಾರಪುಳ್ಳ ಮಾಡಿರೋ ಆ ಕಡೆ ನಾಳೆ ಇಲ್ಲ ಈ ಕಡೆ ಯಾರೋ ಮಾಡ್ಕೊಂಡು ಇದಾಗ್ತಿತ್ತು. ರಾಯದುರ್ಗದವ್ರು ಬಂದರು, ಇದೇ ಮರಾಠರುಗಳು, ಹಿಂಗೆ ದಿನ ಸಣ್ಣ ಪಟ್ಟ ಒಂಥರ ಇದೇ ಇರ್ತಿದ್ರು. ಕಲಹ ಇದ್ದಿದ್ದೆ ದಿನ ಅಂತಲ್ಲ ಅಂದ್ರೆ ಒಟ್ಟಿಗೆ ಅವಾಗ ಸ್ವಲ್ಪ. ಓಕೆ ಸರ್, ಹಿಂಗೆ ಮುಂದೆ ಎಲ್ಲೋಗುತ್ತೆ ಸರ್ ಇದು? ಈ ಕಡೆ ಹಿಂಗೆ ಇಲ್ಲ, ಅಲ್ಲೆಲ್ಲ ಕೋಟೆ ಇದೆ ಪೂರ್ತಿ ಇದೆಯಾ? ಅಲ್ಲೆಲ್ಲ ಕೋಟೆ ಇದೆ, ನೋಡಿ ಬರ್ಬೋದು. ಒಂದು ಸಾಲ ಎಲ್ಲ ದೂರ ಆಗುತ್ತೆ. ಬಟ್ ಇಡೀ ಈ ಬೆಟ್ಟಕ್ಕೆ ಒಂದು ಕೋಟೆ ಕಟ್ಟಿದ್ದಾರೆ, ಗೋಡೆ. ಅದೊಂದು ಸುಮಾರು 35-40 ಕಿಲೋಮೀಟ್ರು ಸುತ್ತಳತೆ ಆಗುತ್ತೆ ಟೋಟಲ್ ದ ರೇಡಿಯಸ್. ಅದೇ ಎಲ್ಲ ಕೋಟೆ ಒಂದು ಸುತ್ತಳತೆ ಒಂದು 35-36 ಮೈಲಿ ಅಂತಾರೆ. ಮೈಲಿ ಅಂದ್ರೆ ಜಾಸ್ತಿ ಆಗುತ್ತೆ, ಕಿಲೋಮೀಟರ್ ಅಂದ್ರೆ ಜಾಸ್ತಿ ಆಗುತ್ತೆ. ಅದು ರಾಜಸ್ಥಾನ ಉದಯಪುರನ ಯಾವುದೋ ಕೋಟೆ ಬಿಟ್ಟರೆ ಉದ್ದದಲ್ಲಿ ಇದೇ ಸೆಕೆಂಡ್ ಅಂತಾರೆ ಇಂಡಿಯಾದಲ್ಲಿ. ಓಕೆ, 35 ಕಿಲೋಮೀಟರ್ ಸುಮಾರು. ಅಂದರೆ ಸುತ್ತುಗಳಿದಾವಲ್ಲ, ಒಂದೊಂದು ಸುತ್ತು ನೀವು ಹೊರಗಿನ ಸುತ್ತು ಒಂದು 8-10 ಕಿಲೋಮೀಟರ್ ಇದೆ, ಇನ್ನೊಂದು 2ನೇ ಸುತ್ತು ಒಂದು 5-6 ಕಿಲೋಮೀಟರ್ ಇರುತ್ತೆ. ಒಟ್ಟಾರೆಯಾಗಿ ಕೋಟೆ ಸುತ್ತಳತೆ ಅಷ್ಟೇ ಆಗುತ್ತೆ ಅಂತ ಒಂದು ಅಂದಾಜು. ಸೂಪರ್, ವೆರಿ ನೈಸ್. ಆದರೆ ಎಷ್ಟು ವರ್ಷಗಳ ಕಾಲಾವಧಿಯಲ್ಲಿ ಕಟ್ಟಿದ್ದು ಸರ್ ಇದು? ಅಂದರೆ ಹೇಳಿದ್ನಲ್ಲ, ಈಗ 10ನೇ ಶತಮಾನದಿಂದ ಅಂತಂದರೆ ಈಗ ಒಂದು 500-600 ವರ್ಷಗಳು ಆಗ್ತಾವೆ. ಒಂದು 1200 ವರ್ಷ ಆಯಿತು 10ನೇ ಶತಮಾನ ಅಂದರೆ. ಅಲ್ಲ, ಅವಾಗ ಕಟ್ಟಿದ್ದು. ಅಲ್ಲಿ ಮತ್ತೆ ಪಾಳೆಗಾರಿಕ ಆಡಳಿತ ಮುಗಿದ ತಕ್ಷಣ ಮತ್ತೆ ಕೋಟೆ ನಿರ್ಮಾಣಗಳೇ ನಡೆಯಲ್ಲ, ಅಲ್ಲಿ ಸ್ಟಾಪ್. ಹಾಗಾಗಿ ಒಂದು 500-600 ವರ್ಷಗಳ ಕಾಲದಲ್ಲಿ ಕೋಟೆಗಳು ಕಟ್ಟೋದು ಅಥವಾ ಪುನರ್ ನಿರ್ಮಾಣ ಮಾಡೋದು ಅಥವಾ ಬಿದ್ದೋಗಿರೋದನ್ನು ಪುನಃ ದುರಸ್ತಿ ಮಾಡ್ತಕ್ಕಂಥದ್ದು ಒಂದು 500 ವರ್ಷ ಕಾಲಘಟ್ಟದಲ್ಲಿ ನಡೆದಿದ್ದಾವೆಲ್ಲ. ಹಾಗಾದರೆ ಇದನ್ನು ಪ್ರಮುಖವಾಗಿ ಇಷ್ಟು ಸ್ವಲ್ಪ ಹೆಚ್ಚು ಇಲ್ಲಿ ಕೆಲಸ ಮಾಡಿದ್ದ ರಾಜ ಯಾರು? ರಾಜ ಪಾಳೆಗಾರ ಕಾಲದಾಗೆ ಇದು ಪ್ರಸಿದ್ಧ ಮನೆಗೆ ಬಂದಿದ್ದು.
ಪ್ರವರ್ಧಮಾನಕ್ಕೆ ಬಂದಿದ್ದೆ. ದುರ್ಗದ ಪಾಳೆಗಾರರು. ಹಾ, ಅದು ಮುಂಚೆ ಅದೇ ಉಪರಾಜನೇ ಇತ್ತಲ್ಲ, ಅದರಿಂದ ಅಷ್ಟೊಂದು ಮಹತ್ವ ಇರ್ತಿದ್ದಿಲ್ಲ. ಹಾಗಿದ್ರೆ ಸ್ವತಂತ್ರ ರಾಜಧಾನಿ ಅಂತ ಆಯ್ತು. ಅವರು ಶೈರ್ಯ, ದೌರ್ಯ, ದೊಡ್ಡ ಕೋಟೆ ಇವೆಲ್ಲ ಬಂದ್ಮೇಲೆ ಬೇರೆ ರೀತಿನಲ್ಲಿ ಚಿತ್ರ ಯಾವತ್ತೂ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಭೌಗೋಳಿಕ ಹಿನ್ನೆಲೆ ಬಂತು ಅಂತಂದ್ರೆ ಹೇಳಿದ್ನಲ್ಲ, ಇಲ್ಲಿ ಸಮುದ್ರ ಇತ್ತು, ಈ ಕಲ್ಲುಗಳು ವಿಶೇಷ, ಅಗ್ನಿಶಿಲೆ ಅಂತ ಕರಿತೀವಿ, ಅದ್ರ ವಿಶೇಷ ಇದೆ. ಆಮೇಲೆ ಇಲ್ಲಿ ಪಿಲ್ಲಲವ ಅಂತ ಹೇಳಿದೆ ನಿಮಗೆ ಮುಂಚೆ, ಆ ರೀತಿ ಎಲ್ಲ ಇದೆ. ಇಲ್ಲಿರ್ತಕ್ಕಂಥ ಮಣ್ಣು, ಇಲ್ಲೆಲ್ಲ ಗಣಿಗಳಲ್ಲಿ ತಾಮ್ರದ ಗಣಿ, ಬಂಗಾರದ ಗಣಿ ಎಲ್ಲ ಇತ್ತಿತ್ತು. ಹಿರಿಯ ಆದಿಮಾನವ ಬಂದ ಅಂತ, ಶಾತವಂದ್ರ ಬಂದರು, ಅಶೋಕ ಬಂದ. ಈ ರೀತಿಯಾಗಿ ಚಿತ್ರದ ಇತಿಹಾಸ ಯಾವತ್ತೂ ಇದ್ದೇ ಇದೆ. ಆದರೆ ಏನಂದರೆ ಒಂದು ವಿಜೃಂಭಣೆ ಅಂತ ಬಂದಿದ್ದು ಅಂತಂದಮೇಲೆ ವಿಜಯನಗರ ಆದಮೇಲೆ ಪಾಳೆಗಾರರಲ್ಲಿ ಮತ್ತಿತಿಮ್ಮಣ್ಣ ನಾಯಕ, ಹಿರೇಮತ್ಕರ್ ನಾಯಕ, ಬಿಚ್ಚಗತ್ತಿ ಪರಮಣ್ಣ ನಾಯಕ, ಕೊನೆಯ ರಾಜವೀರ ಮತ್ಕರ್ ನಾಯಕ, ಒಣಕೆ ಓಬವ್ವ, ಇವರೆಲ್ಲ ಇತಿಹಾಸ ಬಂತಲ್ಲ, ಅವಾಗ ಇನ್ನೂ ಸ್ವಲ್ಪ ಹೆಚ್ಚು ಜನಗಳಿಗೆ ಭಾಳಷ್ಟು ರೋಚಕತೆ ಬಂತು. ಅವಾಗ ಪಾಪ್ಯುಲಾರಿಟಿ ಬಂತು. ಜನಗಳಿಗೆ ಅಟ್ರಾಕ್ಷನ್ ಆಗೋದು ಅಂದ್ರೆ ಕೋಟೆನೆ. ಇಂಥ ಕೋಟೆ ಅಪರೂಪ. ನಮ್ಗೆ ಇತಿಹಾಸ ಬೇಕು ಟೋಟಲ್ ಆಗಿ ಅಂದ್ರೆ ನಾನು ಇಷ್ಟೆಲ್ಲ ಹೇಳಿದ್ರೆ ಎಲ್ಲ ವಿಚಾರಗಳು ಬರುತ್ತೆ. ಸೂಪರ್. ಅಂದರೆ ನಾವು ಈಗ ದುರ್ಗದ ಕೋಟೆ ಕಟ್ಟಿದ್ದು ಬರೀ ಈ ಮದಕರಿ ನಾಯಕರು ಮತ್ತು ಅವ್ರ ವಂಶಸ್ಥರು ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆನೇ ಇತ್ತು. ಯಾಕಂದ್ರೆ ಒಂದು ಕೋಟೆ ಇತ್ತು, ಕೋಟೆ ಇದ್ಮೇಲೆ ಅವ್ರು ಉಪರಾಜನೇ ಇತ್ತು, ಅವ್ರಿಗೆ ಅಪಾಯಿಂಟ್ ಮಾಡಿದ್ಮೇಲೆ ಮುಂಚೆ ಕೋಟೆ ಇರಲೇಬೇಕಲ್ಲ. ಇವ್ರು ಭಾಳ ವಿಸ್ತರಣೆ ಮಾಡಿದ್ರು, ಭಾಳ ಬಲಿಷ್ಠ ಮಾಡಿದ್ರು. ಅವ್ರಿಗೊಬ್ಬ ಫ್ರೆಂಚ್ ಇಂಜಿನಿಯರ್ ಸಿಗ್ತಾನೆ, ಜಾನ್ ಅಂತ. ಯಾರು ನಾಯಕರ ಕಾಲದಲ್ಲಿ ಅವನು ಸ್ವಲ್ಪ ಅವ್ರಿಗೆಲ್ಲ ಪ್ರಾಣ ಕೊಡ್ತಾನೆ. ಕೆಲವು ಕಡೆಗೆಲ್ಲ ಈ ಯುರೋಪಿಯನ್ ಸ್ಟೈಲ್ನಲ್ಲಿ ಇವೆಲ್ಲ ಇದಾವೆ ಕೋಟೆಗಳು. ಎಲ್ಲ ಕಡೆ ಹೋಗ್ಲಿಕ್ಕೆ ಮುಂಚೆ ಇಷ್ಟೊಂದು ಮರ ಗಿಡ ಇರ್ತಿದ್ದಿಲ್ಲ. ಈಗ ನೋಡಿ ಎಲ್ಲ ಪೂರ್ತಿ ಕೋಟೆ ಕಾಣೋದು. ಈಗ ನೋಡಿ ಎಲ್ಲ ಮರ ಗಿಡ ಎಲ್ಲ ಬೆಳ್ಕೊಂಡಿದಾವಲ್ಲ, ನಾವು ಹೋಗ್ಲಿಕ್ಕೆ ಆಗಲ್ಲ, ಆ ರೀತಿ ಆಗಿದೆ. ಒಂಥರ ಅಭೇದ ಇದೆ. ಮಧ್ಯ ಮುಳ್ಳು ಕಳ್ಳಿಗಳೆಲ್ಲ ಇರ್ತವೆ. ಮುಂಚೆ ಇತ್ತು ಕಾಡು. ಆಮೇಲೆಲ್ಲ ಊರ್ನವರೆಲ್ಲ ಹೋಗಿ ಸೌದೆಗೋಸ್ಕರ ಕಡ್ದಿದ್ರು. ಇತ್ತೀಚೆಗೆ ಏಸೈನ ಪೂರ್ತಿ ಅಕ್ವರ್ ಮಾಡ್ಕೊಂಡಿದ್ದಾರೆ. ಗೇಟ್ ಹಾಕಿದ ಯಾರನ್ನೂ ಬಿಡೋದಿಲ್ಲ. ಟಿಕೆಟ್ ತಗೊಂಬರಕ್ಕೆ ಮರ ಗಿಡ ಕಡೆಗೆ ಬಿಡೋದಿಲ್ಲ ಅವರು. ಮುಂಚೆ ಮೇಕೆ ಮೇಯಿಸ್ಲಿಕ್ಕೆ ಹುರುಗುಲುಗಳಂತ ಜನ ಬರ್ತಿದ್ರು, ದನ ಮೇಯಿಸ್ಕಾಗೆಲ್ಲ ಬರ್ತಾ ಇದ್ರು. ಈಗೆಲ್ಲ ಗ್ಯಾಸ್ ಬಂತು, ಆಮೇಲೆ ಕನ್ವೆಂಟ್ ಆಯ್ತು ಹಿಂಗ ಎಲ್ಲ ಆ ರೀತಿ ಆಗಿ ಈಗ ಬರ್ತಾ ಇಲ್ಲ. ಓಕೆ, ಅಲ್ಲ ಗ್ಯಾಸ್ ಹಿಂಗೆ ರೇಟ್ ಜಾಸ್ತಿ ಮತ್ತೆ ಬರ್ತಾರೆ ಕಡಿಯೋಕ್ಕೆ. ಸರ್ ಏನು ಸ್ಟ್ರಕ್ಚರ್ ನೋಡಿ ಸರ್, ಇದು ಬ್ಯೂಟಿಫುಲ್. ಆ ಬಂಡೆ ಮೇಲೆ ನೋಡಿ ಒಂದು ಕೋಟೆ ಕಟ್ಬಿಟ್ಟಿದ್ದಾರೆ ಸರ್, ತಗೊಂಡೋಗಿ ಕಲ್ಲು ಕತ್ತರಿಸಿ. ಎಲ್ಲ ಜಾಗ ಬಿಟ್ಟಿಲ್ಲ. ಈಗ ಉದಾಹರಣೆಗೆ ಅಲ್ಲಿ ಕಟ್ಟಿರೋ ಕೋಟೆ ಅಥವಾ ಅದು ಯಾವುದೋ ಒಂದು ಬುರ್ಜು, ಅದು ಐ ಥಿಂಕ್ ವಾಚ್ ಗೋಪುರ ಇರೋ ವಾಚ್ ಟವರ್ ನೋಡಿ. ಅದನ್ನ ಹೇಳ್ತಿದ್ದೆ, ಈಗ ಕೋಟೆ ಮೇಲೆ ಇಲ್ಲಿಂದ ಮನುಷ್ಯ ಹತ್ತಕ್ಕಾಗಲ್ಲ, ಕಲ್ಲಿ ಮೇಲೆ ಅಂತ ಕಡೆ ಅಲ್ಲೆಲ್ಲ ಕೋಟೆ ಕಟ್ಟಿರ್ತಾರೆ. ಮತ್ತೆ ಇಲ್ಲಿಂದ ಏನಾದ್ರು ತುಪ್ಪಾಕಿ ಹೊಡಿದ್ರೆ ಕಲ್ಲುಗುಳಿ ಬಿಡುತ್ತೆ. ಇಲ್ಲಿಂದ ಬಂದೂಕ್ನಲ್ಲಿ ಗುಂಡು ಹೊಡಿಲಿ ಅಥವಾ ಈ ಬಾಣ ಬಿಡ್ಲಿ, ಬೆಳಿಗ್ಗೆ ತೋರಿಸಿದ್ನಲ್ಲ ಕೆನಾನ್ ತೋಪಿಂದ ತೋಪು ಹಾರಿಸಿದ್ರು ಕೋಟೆಗೆ ಕಲ್ಲುಗಳಿಗೆ ಬೀಳುತ್ತೆ ಅಷ್ಟೇ, ಮನುಷ್ಯಗೆ ಹಾನಿ ಆಗ್ತಿದ್ದಿಲ್ಲ. ಅದು ಇನ್ ಕೇಸ್ ಅಲ್ಲಿಂದ ಹೊಡಿದ್ರೆ ಇಲ್ಲಿ ಕೆಳಗೆ ಬಂದವರಿಗೆ ಬೀಳುತ್ತೆ. ನಾವು ಓಪನ್ ಸ್ಪೇಸಿಗೆ ಇರ್ತೀವಲ್ಲ. ಸೊ ಯಾವತ್ತು ಒನ್ ವೇ, ಆ ಕಡೆಯಿಂದ ಹೊಡೆದ್ರೆ ಈ ಕಡೆ ಅವ್ರಿಗೆ ಬೀಳುತ್ತೆ, ಈ ಕಡೆ ಬೀಳಲ್ಲ. ಹಿಂದ್ಗಡೆಗೆ ಫ್ರೆಂಚ್ ಗವರ್ನರ್ ಡಾಲಿ ಅಂತ ಬರ್ತಾನೆ ಜನರಲ್, ಅವನು ಅಲ್ಲೆಲ್ಲ ಕೋಟೆಗೆಲ್ಲ ಓಡಿಸ್ತಾನೆ. ಅವನು ಕೋಟೆಗೆಲ್ಲ ಫಿರಂಗಿ ಓಡಿಸ್ತಾನೆ. ಅದೆಲ್ಲೂ ಏನೂ ಅಲ್ಲ. ಅವ್ನು ಹೇಳ್ತಾನೆ, ಹಬ್ಬ ನಾನು ಇಂಥ ಕೋಟೆ ನಾನು ಇನ್ನೂ ನೋಡಲಿಲ್ಲ, ಏನು ನೋಡಿದ್ರು ನಾವು ಫೈರ್ ಮಾಡಿದ್ರು ವೇಸ್ಟ್ ಆಗ್ತಾ ಇದೆ, ಈ ರೀತಿ ವಿಶೇಷವಾದ ಕೋಟೆ ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳಿ. ಅಂದರೆ ಆ ರೀತಿ ಇಂಜಿನಿಯರಿಂಗ್ ಟೆಕ್ನಾಲಜಿಗೆ ಆ ರೀತಿ ಯೂಸ್ ಮಾಡಿದ್ದಾರೆ ಅಷ್ಟೇ. ಸಿವಿಲ್ ಇಂಜಿನಿಯರ್ ಯಾರು ಪ್ಲಾನ್? ಜಾನ್ ಅನ್ನೋದ ಲೋಕಲ್ಲಾಗಿ ಇರ್ತಾ ಇದ್ರು. ಮತ್ತು ಜಾನ್ ಅನ್ನೋದು ವಿಶೇಷವಾಗಿ ಮಾಡಿಕೊಟ್ಟೆ ಅವರಿಗೆಲ್ಲ ಹೊರ ಸುತ್ತುಗಳು ಕಟ್ಕೊಂಡು ಮಾಡ್ಕೊಡ್ಲಿಕ್ಕೆ, ಎಲ್ಲೆಲ್ಲ ಏನೇನು ಮಾಡ್ಬೇಕಂತ ಹೇಳಿ. ಅಲ್ಲೊಂದು ಬಸವನ ಬುರ್ಜ ಅಂತ ಬರುತ್ತೆ, ಅಲ್ಲಿ ದೊಡ್ಡ ಬುರ್ಜ ಅದು, ಅಲ್ಲಿ ಹೋಗ್ಬೋದು ನಾವು. ಅಲ್ಲೂ ತುಪಾಕಿಗಳೆಲ್ಲ ಇದಾವೆ. ಅವ್ನು ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಸೈನಿಕನೆಲ್ಲ ಇಡ್ಲಿಕ್ಕೆ ಅಲ್ಲಿ ಜೈಲು ಮಾಡ್ಕೊಂಡು ಅದನ್ನು ಬಂದಿಖಾನೆ ಅಂತ ಕರೀತಾರೆ. ಅಲ್ಲಿ ಅವನು ಕಲ್ಲಿ ಮೇಲೆ ಅದನ್ನ ಚಿತ್ರ ಬರ್ದಿದ್ದೆ ನಾವು, ಡ್ರಾಯಿಂಗ್. ಸೂಪರ್. ಹಂಗಾಗಿ ಕೆಲವು ಸತಿ ಬ್ರಿಟಿಷರು ಶತ್ರು ಯಾರೋ ಒಬ್ಬ ಶತ್ರು ಆದ್ರೆ ಇನ್ನೊಬ್ಬರು ಮಿತ್ರ ಆಗಿರ್ತಾರೆ, ಹಿಂಗೆಲ್ಲ ಬಳಸ್ಕೊಂಡು ಇವರು ಎಲ್ಲ ರೀತಿಯಲ್ಲೂ ತಮ್ಮ ಸಂಸಾರ ಉಳ್ಕೊಳಕ್ಕೆ ಇದು ಮಾಡಿದ್ರೆ ಏನಂದ್ರೆ ಐದಾಲಿ ಕಡೆಯಿಂದ ಸ್ವಲ್ಪ ಮೋಸ ಆಯ್ತು ಅಷ್ಟೇ. ಅಲ್ಲ ಸರ್, ನನಗೊಂದು ಪ್ರಶ್ನೆ ಹೆಂಗೆ ಗೊತ್ತಾ, ತುಂಬಾ ಆಶ್ಚರ್ಯ ಆಗೋ ಪ್ರಶ್ನೆ. ಏನೇ ಆದ್ರೂ ಜಗ್ಗಬಾರ್ದು, ನಮ್ಗೆ ಸೇಫ್ಟಿ ಇರಬೇಕು, ಎಂಥ ಇದೇ ಆದ್ರೂ ಅಭೇದ್ಯವಾಗಿರ್ಬೇಕು ಅಂತ ಇಷ್ಟು ಕೋಟೆ ಕಟ್ಟರು. ಆದ್ರೂ ಒಂದ್ ಕಾಲಕ್ಕೆ ಅವ್ರ ಪತನ ಆದ್ರಲ್ಲ, ಹೇಗೆ ಸೋತ್ರಲ್ಲ? ಅವರ ಸ್ವಯಂಕೃತ ಅಪರಾಧಗಳು. ಅಲ್ಲಿ ಕೋಟೆ ಒಂದು ಇತಿಹಾಸ ಬರ್ತದಂದ್ರೆ ನಮ್ಮ ಒಳಗಿರೋರೇ ಯಾರೋ ಮಾರ್ಗ ತೋರಿಸ್ತಾರೆ, ಕಳ್ಳಿ ನರಸಪ್ಪ ಅಲ್ಲ ಎಂತಾನು ಬರ್ತಾನೆ ಅವನು, ಅದು ಮಂತ್ರಿ ಕಳ್ಳಿ. ಅವನು ಹೇಳ್ಕೊಡ್ತಾನೆ ಗುಪ್ತ ಮಾರ್ಗ. ಅಂದರೆ ಇವ್ರಿಗೆ ಆಮಿಷ ತೋರಿಸ್ತಾರೆ ಅಥವಾ ಎದುರಿಸ್ತಾರೆ, ಗೊತ್ತಲ್ಲ. ಸಹಜವಾಗಿ ಎಲ್ಲ ಕಡೆ ನಡ್ತಕ್ಕಂಥದ್ದು, ನಮ್ಮಲ್ಲಿ ನಿಮ್ಮಲ್ಲಿ ಅಂತಾರೆ ಎಲ್ಲ ಕಡೆ ಅದೇ ರೀತಿ ನಡೆಯುತ್ತೆ. ಹಿತಶತ್ರು ಒಳಗಿರೋ ಇದು ಮಾಡ್ತಾರೆ. ಆ ರೀತಿ ಮಾಡಿದ್ರೆ ಹಂಗೆ ಒಬ್ಬ ಅದನ್ನ ತಡೆದ್ಲು. ಅಹಂಕಾರ, ನಾನು ಏನು ಮಾಡೋಕ್ಕಾಗಲ್ಲ,
ಅವ್ನು ನನ್ನ ಮಿತ್ರ ಆಗನ್ನ ಮುಂಚಿನ ಮಿತ್ರ ಥರನೇ ಇರ್ತಾರೆ. ಹೈದರಾಲಿಗೋಸ್ಕರ ಇವನು ಕೆಲವೆಲ್ಲ ಪಾಳೆಪಟ್ಟುಗಳನ್ನೆಲ್ಲ ಗೆದ್ಕೊಡ್ತಾನೆ. ಅಂದರೆ ಇವ್ರಿಗೇನು ಸಾಮ್ರಾಜ್ಯ ವಿಸ್ತರಣೆ ಮಾಡೋ ಅಂತ ಆಸಕ್ತಿ ಇರೋದಿಲ್ಲ. ಅನ್ನೋ ಫ್ರೆಂಡ್ಲಿಯಾಗಿ ಇದ್ದಾಗ ಗೆದ್ಕೊಡ್ತಾರೆ. ಅದಕ್ಕೆ ಅವರು ಸ್ವಲ್ಪ ದುಡ್ಡು ಒಂದೆರಡು ಹಳ್ಳಿಗಳು ಕೊಡ್ತಾಯಿದ್ರು, ವಾರ್ಲಾಡ್ಸ್ತಾರೆ. ಆಮೇಲೆ ಖರೀದ ಎಲ್ಲಾಗುತ್ತೆ, ಯುದ್ಧ ಆಗುತ್ತೆ, ಇವನು ನನಗೆ ಮುಂಚೆ ಇವನು ಇಷ್ಟೆಲ್ಲ ಉದ್ದೇಶ ಅವರೇ ಇದೆ, ಮುಂಚೆ ನಮಗೇನೋ ತೊಂದರೆ ಮಾಡುವಂಥ ಹೈದರಾಲಿಗೆ ಒಂದು ಮನಸ್ಸನ್ನ ಆಲೋಚನೆ ಬರುತ್ತೆ. ಆಮೇಲೆ ಯುದ್ಧನೂ ಮಾಡ್ತಾನೆ, ಸೋಲ್ತಾನೆ, ತಿಂಗ್ಳುಗಟ್ಟಲೆ ಸೀಸ್ ಮಾಡಿರೋ ಏನಾಗಲ್ಲ. ಮನೆಗೆ ನಮ್ಮ ಮಿತ್ರ ಆಗೋಣ ಬಾ ಅಂತ ಕರೀತಾನೆ. ಇವರೆಲ್ಲ ನಮ್ಮ ದೈವಗಳೆಲ್ಲ ಹೇಳ್ತಾ ಹೋಗ್ಬೇಡ ಅಂತ. ನಾವು ಒಬ್ಬನೇ ಬಾ ಅಂತ ಕರೆದ್ರೂ ಅಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕಾಯ್ತು. ಇಲ್ಲ ನನ್ನ ಮಿತ್ರ ಆಗಿಬಿಟ್ಟಿದ್ದಾನೆ, ನಾನು ಏನು ಮಾಡಲ್ಲ, ನಾನು ಒಳ್ಳೆ ಆತ್ಮೀಯ ಮಿತ್ರ ಅಂತ ಒಬ್ಬನೇ ಹೋಗ್ತಾನೆ ಮೈಸೂರಿಗೆ. ಹಾಂ, ಶ್ರೀರಂಗಪಟ್ಟಣಕ್ಕೆ ಹೋದಾಗ ಈ ಸೆರೆ ಹಿಡಿತಾರೆ ಅಷ್ಟೇ. ಸೆರೆ ಹಿಡಿದಲ್ಲಿ ಎಲ್ಲ ಪಕ್ಕದಲ್ಲಿ ಎಲ್ಲ ಬೆಂಗಳೂರು ಹತ್ರ ಇಂಥ ದೂರ ಒಂದು ಹಳ್ಳಿ ಬರುತ್ತೆ, ಕವಲೆದುರ್ಗನೇ ಇಲ್ಲ. ಅಲ್ಲಿ ಜೈಲಲ್ಲಿ ಹಾಕಿರ್ತಾರೆ. ಆಮೇಲೆ ತೆಗೆದ ಇವ್ರಿಗೆ ಯಾಕೆ ದಿನ ಊಟ ಹಾಕೋದು ಅಪ್ಪ ಮಗನಿಗೆ ಅಂತೇಳಿ ಸಾಯಿಸ್ಬಿಡ್ತಾರೆ. ಮಧುಕರಿ ನಾಯಕ ಹಂಗ ಮತ್ತೆ ಒಂದು ದುರ್ಗಾಸ್ತಮನ ಆ ಯುದ್ಧ ಕಾದಂಬರಿಗಳು ಬೇರೆ, ರೋಚಕತೆಗಳು ಬೇರೆ. ಕಾದಂಬರಿಗೆ ರೋಚಕತೆ ಬೇಕು, ಸುಮ್ಮನೆ ಇಲ್ಲ ಒಣ ಇತಿಹಾಸ ಹೇಳಿದ್ರೆ ಯಾರು ಓದ್ತಾರೆ? ಮಧುಕರಿ ನಾಯಕ ಫಿಲಮಲ್ಲಿ ಯಾರೋ ಇರೋ 10 ಜನ ಹೊಡಿತಾನೆ ಅಂದರೆ ನೀವು ಹೊಡಿಯಪ್ಪ ಅಂದ್ರೆ ಹೊಡಿತಾರ, ಬೇರೆ ಶೂಟಿಂಗ್ ಇಲ್ದಲ್ಲಿ ಹೊಡಿತಾರ? ಅದೇ ಇತಿಹಾಸನೇ. ಇತಿಹಾಸ ಏನಂದ್ರೆ ಅದು ಫ್ರೇಮ್ ವರ್ಕ್ ಇಟ್ಕೊಂಡು ಅಸ್ಥಿ ಪಂಜರ ಥರ ಇಟ್ಕೊಂಡು ಅದ್ರ ಮೇಲೆ ಇವರು ರಕ್ತ ಮಾಂಸ ಚರ್ಮ ಎಲ್ಲ ಹಾಕಿ ಒಂದು ಸುಂದರವಾಗಿ ಚಿತ್ರಣ ಮಾಡ್ಕೊಡ್ತಾರೆ ಅಷ್ಟೇ. ಹಾಗಾದ್ರೆ ಇಡೀ ನಾಯಕರ ಸಂಸ್ಥಾನ ಅಥವಾ ದುರ್ಗದ ನಾಯಕರ ಪಾಳೆಗಾರಿಕೆ ಮುಗಿದಿದ್ದು ಹಾಗೆ ತಗೊಂಡು ಮೋಸದಿಂದ ಬಂಧಿಸಿ ಸಾಯಿಸಿದ್ದ. ಅವನು 25 ವರ್ಷಕ್ಕೆ 12 ವರ್ಷಕ್ಕೆ ಪಟ್ಟಾಭಿಷೇಕ ಬರ್ತಾನೆ. ನಾನು ರಾಜವಿಧೂರ್ ನಾಯಕ 12 ವರ್ಷಕ್ಕೆ ರಾಜ ಆಗ್ತಾನೆ. ಅದಾದ್ಮೇಲೆ ಇನ್ನು ವಯಸ್ಸು ಕಡಿಮೆ ಅಂತ ಹೇಳಿ ಓಬವ್ವ ನಾಗತಿಯಿಂದ ಬರ್ತಾಳೆ. ಅವಳ ರಾಜ್ಯಭಾರ ಮಾಡ್ತಾಳೆ ಅವನ ಹೆಸರಿನಲ್ಲಿ. 2 ವರ್ಷ ಗಂಡು ಒಬ್ಬಳ ನಾಗತಿ ಅಂತ ಕರೀತಾಳೆ. ಅಂದ್ರೆ ಅಷ್ಟು ಗಂಡಸ್ತರ ಆಳ್ಕೆ ಮಾಡ್ತಾಳೆ. ಒಂದು 25 ವರ್ಷ ಆಳ್ಕೆ ಮಾಡ್ತಾನೆ. ಮಗ 16 ವರ್ಷಕ್ಕೆ ಮಗನಿಗೆ ಸತ್ತೋಗ್ಬಿಡ್ತಾನೆ. ಇವನು 36-39 ವರ್ಷಕ್ಕೆ ಇವನು ಸತ್ತೋಗ್ತಾನೆ. 39 ವರ್ಷಕ್ಕೆ ರಾಜವೀಧಿ ನಾಯಕ. ಅಷ್ಟು ಕಡಿಮೆ ವಯಸ್ಸಲ್ಲಿ ಅಷ್ಟು ಎಲ್ಲ ಇದು ಮಾಡ್ತಾನೆ ಅವನು, ಅಷ್ಟು ಹೆಸರು ಮಾಡ್ತಾನೆ 40 ವರ್ಷದ ಒಳಗಡೆ. ಅಂದರೆ ಆ ರೀತಿ ಬದುಕೋದು ಒಂದು ವಿಶೇಷನೇ. ಬಟ್ ನಮ್ಗೆ ಪಾಳೆಪಟ್ಟು ಇದಾಯ್ತು ಅನ್ನೋದೆಲ್ಲ ಸಹಜನೇ. ಎಂತೆಂಥ ವಿಜಯನಗರ ಅಂತ ಸಂಸ್ಥಾನನೇ ಹೋಯ್ತು, ಸಂಸ್ಥಾನ ಅನ್ನೋಕ್ಕಾಗಲ್ಲ, ದೊಡ್ಡ ಸಾಮ್ರಾಜ್ಯನೇ ಹೋಯ್ತು, ಎಂಪೈರ್ ಅದು. ಹಾಗಾಗಿ ಅದೆಲ್ಲ ಸಹಜನೇ. ಇತಿಹಾಸದಲ್ಲಿ ಇದೆ. ಯಾವುದು ಕೋಟೆ ಕೊತ್ತಲಗಳು ಉರುಳುವುದು, ರಾಜಸ್ವ ಅಳಿಯುವುದು ಎಲ್ಲ ಸಹಜ. ಎಲ್ಲದು ಸಹಜನೇ. ನಮ್ಮ ಮನುಷ್ಯ ಮೂಲಭೂತ ಹೋದ್ರೆ ಅವೆಲ್ಲ ಇಲ್ಲಿ ಬೆಟ್ಟ ಇತ್ತು, ಹೇಳಿದ ಸಮುದ್ರ ಇತ್ತು, ಆಮೇಲೆ ನೆಲ ಆಯಿತು, ಮತ್ತೆ ಸಮುದ್ರ ಆಗುತ್ತೆ, ಮತ್ತೆ ಹಿಮ ಬರುತ್ತೆ. ಎಲ್ಲ ಪ್ರಕೃತಿವಾಗಿ ಸಹಜನೇ. ಅವೆಲ್ಲ ಬದಲಾವಣೆ. ನನಗೆ ಮುಂಚೆ ಎಲ್ಲ ಇವರೆಲ್ಲ ಬಾಮಿಯನ್ ಬುದ್ಧ ನೋಡಿದ್ರು. ಇಲ್ಲೆಲ್ಲ ಕೆಲವು ಕಡೆಗೆಲ್ಲ ಸ್ಮಾರಕಗಳನ್ನೆಲ್ಲ ಹೊಡೆದಾಗ ನನಗೆ ಒಂಥರ ಭಾಳ ಬೇಜಾರಾಗೋದು, ನೋವಾಗೋದು. ಏನು ವಿಶ್ವ ಸಮುದಾಯ ಸುಮ್ಮನೆ ಇದೆಯಲ್ಲ ಅಂತ ಬೇಜಾರಾಗೋದು. ತಡಿಬೋದಾಯಿತು, ತಾಲಿಬಾನ್ ತಡಿಬೋದಾಯಿತು. ಅದು ಅಫ್ಘಾನಿಸ್ತಾನದಲ್ಲಿ ಬುದ್ಧ ನೋಡಿದ್ರಲ್ಲ ಆ ಥರ ಬೇರೆ ಕಡೆಗೆಲ್ಲ ಹಾಳು ಮಾಡ್ತಿದ್ದ ನೋಡಿದ್ದೀನಿ ನಾನು. ಸ್ಮಾರಕಗಳು ಹೊಡೆಯೋದು ಆಫ್ಘಾನಿಸ್ತಾನ ಅಂತಲ್ಲ, ನಮ್ಮ ಇಂಡಿಯಾದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಾಗಿರ್ಬೋದು, ಕೆಲವು ಹೇಳೋಕ್ಕಾಗಲ್ಲ ಅವೆಲ್ಲ. ಆದರೆ ಪ್ರಾಕೃತಿಕವಾಗಿ ಆಗ್ತಾ ಇರ್ತದೆ. ಎಲ್ಲ ಭೂಕಂಪ ಆಗ್ಬಿಡುತ್ತೆ, ಎಲ್ಲ ಬಿದ್ದೋಗ್ಬಿಡ್ತವೆ ಒಂದು ಕ್ಷಣದಲ್ಲಿ. ಹಂಗಾಗಿ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು. ಹೆಂಗಿದೆ ಅವತ್ತಿದ್ದು ಹೋಗೋದೇ ಇದೆ ಅಂತ, ನಿರ್ಮಾಣ ಇದೆ ಅಂದರೆ ಹೋಗುತ್ತೆ ಅಂತ ಅಷ್ಟೇ. ನಾವಿನ್ನೂ ಒಂದು 5% ಬರಲಿಲ್ಲ. ಇಲ್ಲ, ನಾವು ಭಾಳ ಇದೆ ನೋಡಿ. ಹೇಳಿದ್ನಲ್ಲ ಬೆಂಕಿಗೆಲ್ಲ ಸಿಡಿಯುತ್ತೆ ಅಂತ, ಅದು ಕೆಳಗಿನ ಉಳ್ಳಾಕಿ ಸಿಡಿದು ನೋಡ್ರಿ ಬಂಡೆಗಳು ನೋಡವೆಲ್ಲ ಕಟ್ಟಡಗಳು ಅವು. ಮಣ್ಣಿನ ದಿಬ್ಬ ಮೇಲೆ ಮಣ್ಣು ಕೋಟೆ ಬಿದ್ದಿರೋದಕ್ಕೆ ಮುಚ್ಕೊಂಡಿದೆ ಅಷ್ಟೇ. ಅವೆಲ್ಲ ಪೂರ್ತಿ ಕಲ್ಲದು ಕಟ್ಟಡ. ಅದೇ ಮುಂಚೆ ಚಿತ್ರಕ್ಕೆ ಭಾಳ ಸೇರಿಸಿದ್ರು. ಹಿಡಂಬ ಪಟ್ಟಣ ಅಂತ ಕರಿತಿದ್ರು. ಅಂದರೆ ಹಿಡಂಬಾಸುರ ಇದ್ರು. ಭೀಮ ಬಂದ ಹಿಡಂಬಾಸುರನ ಕೊಂದ. ಮೇಲೆ ದೇವಸ್ಥಾನ ಇದೆ. ಆದರೆ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೆ. ಇತ್ತೀಚೆಗೆ ಮಾಡ್ತಾ ಇದೆ. ನಾವು ಮಾಡ್ಬೋದು, ಯಾಕಂದರೆ ಸೋರ್ಸ್ ಭಾಳ ಇದೆ, ರೆವಿನ್ಯೂ. ಸಾವಿರ ಜನ ಬರ್ತಾರೆ. ಹಂಪಿ ಬಿಟ್ಟರೆ ಚಿತ್ರದುರ್ಗಕ್ಕೆ ಜಾಸ್ತಿ ಜನ ಬರೋದು. ಇದು ಸ್ಥಳೀಯವಾಗಿ ಇತಿಹಾಸವನ್ನು ಕೋಟೆ ಅದೇ ರೀತಿ ಇದೆ. ಮತ್ತು ಕರ್ನಾಟಕದ ಮಧ್ಯೆ ಇದೆ. ಯಾವುದೇ ಸ್ಪಾಟಿಗೆ ಹೋಗ್ಬೇಕು, ಮಧ್ಯೆ ಹೋಗ್ಬೇಕಂದ್ರೆ ಚಿತ್ರದುರ್ಗ ಮೇಲೆ ಹೋಗ್ತಾರಲ್ಲ. ಮಧ್ಯ ಕರ್ನಾಟಕದ ಜಾಗ ಇದು. ದಾವಣಗೆರೆ ಮಧ್ಯ ಕರ್ನಾಟಕ ಪಕ್ಕದೇ ದುರ್ಗ. ಅದೇ ದಾವಣಗೆರೆ ಅಂದ್ರೆ ನಮ್ಮ ಜಿಲ್ಲೆಯ ಒಂದು ಭಾಗನೇ ಆಗಿತ್ತು. ಅದು ಈ ಪಾಳೆಪಟ್ಟಿನ ಒಂದು ಸ್ಥಾನವೇ ಆಗಿತ್ತು. ಏನು ಈ ಒಂದು ಸ್ವಲ್ಪ ವರ್ಷಗಳಾಗಿ ಜಿಲ್ಲೆ ಆಯ್ತು ಅಷ್ಟೇ. ಅದು ಮುಂಚಿಂದನೂ ಚಿತ್ರದುರ್ಗದ ಭಾಗನೇ ಅದು. ದಾವಣಗೆರೆ ಒಂದು ತಾಲೂಕೇ ಆಗಿತ್ತು. ಏನು ಹಳೆ ಚಿತ್ರದುರ್ಗ ಅಂತ ಇತ್ತಲ್ಲ, ಅದು ಅಷ್ಟು ನಮ್ಮ ಸಂಸ್ಥಾನ ಇತ್ತು ಪಾಳೆಗಾರದು. ಸರ್ ಬೋರ್ಡ್ ಹಾಕಿದ್ದಾರೆ. ಬನ್ನಿ ಸ್ನೇಹಿತರಲ್ಲಿ ಒಳ್ಳೆ ಬೋರ್ಡ್ ಹಾಕಿದ್ದಾರೆ. ನಾವು ಅಂದ್ಕೊಂಡಂಗೆ ಚೆನ್ನಾಗಿ ಬೋರ್ಡ್ ಹಾಕವ್ರೆ ನೋಡಿ. ಮದ್ದು ಬೀಸ್ಬೇಕಲ್ಲಿ ನಾವು ನೋಡ್ಕೊಂಡು ಬಂದು ಈ ಕಡೆ ಹೋಗಿ. ಇದು ಬನಶಂಕರಿ ದೇವಾಲಯ ಇಲ್ಲೇ ಇದೆ ಸರ್. ಎಣ್ಣೆ ಕೂಡ ಅಲ್ಲಿ ತೋರಿಸಿ ಮೇಲೆ ಅದು ತೋರಿಸ್ತಾರೆ. ಕೋಟೆ ಪ್ರವೇಶ ಅದು ಸರ್. ಜೈಲ್ ಅದು ದೂರ ಆಗುತ್ತೆ. ಬಸವನ ಬುರ್ಜ್ ಅಂತ ಹೇಳಿದ್ನಲ್ಲ ನಾನು ಈಗ. ಶೌಚಾಲಯ ಅಲ್ಲ ಮುಂದೆ ಮಧುಕರಿ ನಾಯಕರದಲ್ಲ, ನಮ್ಮದು. ಬನ್ನಿ ಹೋಗೋಣ.
ಕಲಾ ಮಾಧ್ಯಮನ ಹಾಂ ಸರ್, ಚೆನ್ನಾಗಿದ್ದೀರಿ ಸರ್. ಬಾಸ್ ಹೋಗ್ತಾ ಇದ್ದಾರೆ ನೋಡಿ. ಏನು ತಮ್ಮ ಹೆಸರು? ಕರೀಂ ರಾವತ್ ಅಂತ DSP ಸರ್, ಪೊಲೀಸು. ಓ ಗೊತ್ತಾಗ ಎಲ್ಲ ಡ್ಯೂಟಿ ಬಂದ ಎಲೆಕ್ಷನ್ ಡ್ಯೂಟಿ ಬಂದ ನೋಡಿದ್ರೆ ಗೊತ್ತಾಗುತ್ತಲ್ಲ ಎಲ್ಲ. ಯಾವ ಊರು ಸರ್? ಅವರು DSP. ಬನ್ನಿ ಸರ್. ಕಲಾ ಮಾಧ್ಯಮ ಯೂಟ್ಯೂಬರ್, ಒಳ್ಳೆ ಯಾವತ್ತು ಒಳ್ಳೆ ಟ್ಯೂಬ್ ಇದು ಬಿಡ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ಎಲ್ಲ ಪೊಲೀಸ್ನವ್ರ ಸಮಯ ಸಿಗುತ್ತೆ ನೋಡೋಕ್ಕೆ ಎಲ್ಲ ಮಾಧ್ಯಮ? ರೆಗ್ಯುಲರ್ ನೋಡ್ತೀನಿ. ಹಂಗೆ ನೋಡಿ ಒಂದು ಗುರುತು ಇದು ಕಲಾ ಮಾಧ್ಯಮನ ಅಂತ ಕೇಳಿ. ಥ್ಯಾಂಕ್ ಯು ಸರ್. ಎಲ್ಲೇ ಸರ್ ನಿಮ್ಮದು ಊರು? ಮೈಸೂರು. ಓಕೆ. 3 ಜನನೇ ಟ್ಯೂಬ್ ಮಾಡೋದು ಇದು ಮಾಡೋದು. ಹಾಂ ಸರ್. ಅಲ್ಲ, ಇವ್ರು ನಮ್ಮ ಗೈಡ್ ಅವರು ಸರ್. ಈ ಊರು ಶಿವಶಕ್ತಿ ಪ್ರಸನ್ನ ಅಂತ ಹೇಳಿ ಈ ಊರ್ನವ್ರು ಸರ್, ದುರ್ಗದವರು. ನಾವು ನಮ್ಮ ಕ್ಯಾಮ್ರಾಮನ್ ಟೀಮ್ ಸರ್. ನಮ್ಮ ತಂಗಿ ಲೈಮಂಗಲ ಪೊಲೀಸ್ ಟೆನ್ನಿಸ್ ಸ್ಕೂಲಲ್ಲಿ ಇನ್ಸ್ಟ್ರಕ್ಟರ್, ಅದು ಗೆಸ್ಟ್ ಲೆಕ್ಚರ್. ಎಲೆಕ್ಷನ್ ಬಂದಿದ್ದು ಓ, ಇಲ್ಲಿ ದುರ್ಗಕ್ಕೆ ಹಾಕಿದ್ದೀರಾ? ದಾವಣಗೆರೆ. ಹೋಗಿ ಮುಗೀತು. ಕೋಟೆ ನೋಡಿ ನೋಡ್ದಂಗೆ ಆಯ್ತು. ಕಲಾ ಮಾಧ್ಯಮ ಪಟ್ಟಲ್ ಹ್ಯಾಪಿ ಟು ಸಿ ಯು. ಪ್ರೆಷರ್. ನಿಮ್ಮ ಹೆಸರು ಸರ್? ಕರೀಂ ರಾವತ್ ಅಂತ DSP. ನೈಸ್. ಮೈಸೂರಲ್ಲಿ ಇರ್ತೀರಾ? ಮೈಸೂರಲ್ಲಿ ಬಂದು ಸಿಗ್ತೀನಿ. ತಾವು ಸರ್? ಶರೀಫ್ ಅಂತ. ನಂಬರ್ ತಗೊಳ್ಳಿ. ಯಾ, ಆಗ ಬಂದು ಮೈಸೂರಿಗೆ ಬಂದರೆ ಹೊಡೀರಿ ನಮಗೆ. ಎಸ್, ಥ್ಯಾಂಕ್ ಯು ಸರ್. ಹ್ಯಾಪಿ ಟೂರ್ ಇನ್ ಚಿತ್ರದುರ್ಗ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Continue. ಎಸ್ ಸರ್. ಎಸ್ ಸರ್. ನಾವು ಇಲ್ಲೆಲ್ಲ ಮುಂಚೆ ಸಂಶೋಧನೆ ಮಾಡ್ಬೇಕಾದ್ರೆ ಅಂದರೆ ಇಷ್ಟೊಂದೆಲ್ಲ ಅವಕಾಶ ಇದು ಸಫಿಸ್ಟಿಕೇಶನ್ ಇರ್ತಿದ್ದಿಲ್ಲ. ನೀರು ತರಬೇಕು ಅಂದರೆ ಎಲ್ಲ ಕಡೆಯಿಂದ ತರಬೇಕು, ತಿಂಡಿ ತರಬೇಕಂದ್ರೆ ಬರಬೇಕು. ಈಗೆಲ್ಲ ಮೇಲೆ ಸ್ವಲ್ಪ ನೀರೆಲ್ಲ ಸಿಗುತ್ತೆ. ಇಷ್ಟೊಂದು ಮರಗಳಿರ್ತಿಲ್ಲ, ಭಾಳ ಬಿಸಿಲಿರ್ತಿತ್ತು. ನಮಗಂದ್ರೆ ಚಿತ್ರದುರ್ಗ ಅಂದರೆ ಒಂಥರ ಏನೋ ಅವಿನಾಭಾವ ಸಂಬಂಧ. ನಾವು ನನ್ನ ಫ್ರೆಂಡ್ಸ್ ಎಲ್ಲ ಇಬ್ಬರು ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ, ನಾವೆಲ್ಲ ಇಲ್ಲಿ ಸಾಹಸ ಕ್ರೀಡೆಗಳೆಲ್ಲ ಮಾಡ್ತಾ ಇದ್ವಿ. ರಾಕ್ ಕ್ಲೈಂಬಿಂಗು, ಟ್ರೆಕ್ಕಿಂಗು, ಆಮೇಲೆ ಈ ಕಡೆ ಕೆರೆಗೊಳಗೆಲ್ಲ ಅಕ್ವಾ ಸ್ಪೋರ್ಟ್ಸ್ ಎಲ್ಲ ಮಾಡ್ತೀವಿ. ಕಯಾಕಿಂಗ್, ಕ್ಯಾನಾಯಿಂಗು, ಪ್ಯಾರಾಸೈಲಿಂಗ್, ಪ್ಯಾರಾಶೂಟು. ಓ, ಅಗ್ಗಾಡ್ಕೊಂಡು ಹೋಗೋದು. ಪ್ಯಾರಾಶೂಟ್ ಗೊತ್ತಲ್ಲ, ಹಾರೋಗೋದು. ಆಮೇಲೆ ಒಂದು ಪ್ಯಾರಾಸೈಲಿಂಗ್ ಅಂದ್ರೆ ಒಂದು ಜೀಪಿಗೆ ಪ್ಯಾರಾಶೂಟ್ ಕಟ್ಟಿಂಗ್ ಎಳಿತಾ ಅದ್ ಮೇಲೆ ಹೋಗುತ್ತೆ. ಜೀಪೇ? ಅದು ಜೀಪ್ ಮೇಲೆ ಹೋಗಲ್ಲ, ಜೀಪ್ ಮೂವ್ ಆದ್ಮೇಲೆ ಜೀಪ್ ಹೋಗ್ತಾ ಇರುತ್ತೆ, ಅದ್ರಿಂದ ಕಡೆ ಪ್ಯಾರಾಶೂಟ್ ಬರುತ್ತೆ. ಆಮೇಲೆ ಅದನ್ನ ಡಿಸ್ಲಿಂಗ್ ಮಾಡಿದಾಗ ಅದ್ ಮೇಲೆ ಹೋಗುತ್ತೆ ಪ್ಯಾರಾಶೂಟ್. ಬರೋದಂಗೆ ಕೆಳಗಡೆ ಅದು ಬರುತ್ತೆ. ಹಂಗೆ ಚಿತ್ರಗುಣ ಈ ರೀತಿನಲ್ಲೂ ಡೆವಲಪ್ ಮಾಡೋಕ್ಕಂತೆಲ್ಲ ಪ್ರಯತ್ನ ಮಾಡಿದ್ವಿ. ಏನನ್ನ ಕಾರಣಾಂತರಗಳಿಂದ ಆಗಲಿಲ್ಲ. ಇಲ್ಲಿ ಕೆಲವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಇರ್ತಾವೆಲ್ಲ ಹೇಳಕ್ಕೆ ಒಂಥರ ನಮಗೆ ಬೇಸರನೂ ಆಗುತ್ತೆ, ಮುಜುಗರನೂ ಆಗುತ್ತೆ. ಹೇಳಿ. ಅದೇ ಸಣ್ಣ ಪುಟ್ಟ ರಾಶಿಗಳು, ಯಾರೋ ಬೆಳಿತಾರೆ, ಯಾರೋ ಅದು ಅವ್ನು ಬೆಳಿತಾನೆ, ಇವನು ಬೆಳಿತಾನೆ, ಕಾಲು ಎಳೆಯೋದು, ಸ್ವಾರ್ಥಗಳು. ಯಾರೋ ಟ್ಯಾಲೆಂಟ್ ಇದೆ ಅಂದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಒತ್ತಡಗಳು ಇತ್ತೆ ಆಗಿ. ಅಂದರೆ ನನಗೆ ಬೇಜಾರಿಂದ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಚಿತ್ರಗಾರ ರೀತಿ ಬೆಳೆಯೋ ಅವಕಾಶ ಇದು ಆಗಲಿಲ್ಲ, ಆಕ್ಟಿವಿಟಿ ನಡೀಲಿಲ್ಲ ಅನ್ನೋ ಬೇಜಾರು ಅಷ್ಟೇ. ಪ್ರೋತ್ಸಾಹ ಸಿಗಲಿಲ್ಲ. ಉಲ್ಟಾ ಪ್ರೋತ್ಸಾಹ ಇದು. ಅಲ್ಲ ಸರ್, ಆ್ಯಕ್ಚುಲಿ ಚೆನ್ನಾಗಿದೆ ಐಡಿಯಾ. ನೀನು ಕಂಪ್ನಿ ಮಾಡಿದ್ರೆ ನೀವು ಅದನ್ನ? ಇಲ್ಲ, ನಮ್ಮದು ನಾವು ಸುಮ್ಮನೆ ಕಾಸೆ ಅಂದರೆ ರಿಜಿಸ್ಟ್ರೇಷನ್ ಅಕಾಡೆಮಿ ಎಲ್ಲ ಮಾಡಿದ್ವಿ. ಆನಂತರ ಮುರುಘಾ ಮಠದಲ್ಲೂ ಅಕಾಡೆಮಿ ಮಾಡಿದ್ರು. ಆ ಕಾರಣಾಂತರಗಳು ಯಾರು ನಡೀಲಿಲ್ಲ. ಬೆಂಗಳೂರಿನಲ್ಲಿ ಜತ್ನ ಅಂತ ಇದೆ, ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ವೆಂಚರ್ ಅಂತ, ಸರ್ಕಾರದ್ದೇ. ಯೋಜನಾ ಸೇವಾ ಕ್ರೀಡಾ ಇಲಾಖೆ ಇದೆಲ್ಲ ಅವ್ರದೇ ಮಾಡಿದ್ದಾರೆ. ನೃಪತುಂಗ ರೋಡಲ್ಲಿ ಯವನಿಕಾ ಅಂತ ಬರುತ್ತಲ್ಲ, ಅವರೆಲ್ಲ ಮಾಡಿದ್ರು. ಮುಂಚೆಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡಿದ್ರು. ಇತ್ತೀಚೆಗೆಲ್ಲ ಪೂರ್ತಿ ನಿಂತೋಯ್ತು. ಅಂದರೆ ಇದು ಸಣ್ಣತನಗಳು ಅಷ್ಟೇ. ಇಲ್ಲಿನ ಸ್ಥಳೀಯರದು ಎಲ್ಲ ಕಡೆ ಇರುತ್ತಿಲ್ಲ, ಅದು ನಮ್ಮೂರಲ್ಲೇ ಇದೆ ಅಷ್ಟೇ. ಹಂಗಾಗಿ ಸರ್ದು ಐಡಿಯಾ ತುಂಬ ಚೆನ್ನಾಗಿದೆ. ಪ್ಯಾರಾಶೂಟಲ್ಲಿ ಇಡೀ ಕೋಟೆ ಮೇಲೆ ಒಂದು ಟ್ರಾವೆಲ್ ಮಾಡಿದ್ರೆ ನಾವು ಅದ್ರ ಏರಿಯಲ್ ವ್ಯೂ ನೋಡಿರಲ್ಲ. ಪ್ಯಾರಾಗ್ಲೈಡಿಂಗ್ ಅಂತ ಬೇರೆ ಬರುತ್ತೆ. ಪ್ಯಾರಾಗ್ಲೈಡ್ ಮಾಡ್ಕೊಂಡು ಮೇಲೆಲ್ಲ ಅಲ್ಲಿ ಹಾರ್ಕೊಂಡು ಹೋಗೋದು. ಅಯ್ಯೋ ಸರ್, ಬನ್ನಿ ಹತ್ತರಿಸಿ ಸರ್, ಹೋಗೋಣ ನಾವು. ಭಯಂಕರ ಐಡಿಯಾ ಸರ್. ಭಾಳ ಅಲ್ಲ ಇದೆ, ಭಯಂಕರ ಐಡಿಯಾ. ಹೋಗೋಣ ಸರ್ ನಾವು. ಅಲ್ಲ, ಇವಾಗ ಏನು ಬಿಡ್ರಿ, ನಾವು ಕ್ಯಾಮ್ರಾ ಇದು ಮಾಡ್ಬೇಕಂದ್ರೆ ಮನುಷ್ಯನೇ ಹೋಗ್ಬೇಕಲ್ಲ. ಮನುಷ್ಯ ಹೋಗ್ಬೇಕಂದ್ರೆ ಅದು ಫೀಲ್ ಸಿಗಲ್ವಲ್ಲ ಅಲ್ಲಿ. ಇಲ್ಲ, ಅದೇ ಸಿಗಲ್ಲ. ನಾವು ಹೋದ್ರೆ ವೈಯಕ್ತಿಕ, ನಾವು ಪರ್ಸನಲ್ ಹೋದ್ರೆ ಮಾತ್ರ ಫೀಲ್ ಸಿಗೋದು ಅಲ್ವಾ. ನನ್ನ ಡ್ರೋನಲ್ಲಿ ತೆಗೆದು ನೋಡಿ ಹಿಂಗಿದೆ ಅನ್ಬೋದು, ಬಟ್ ನಾನೇ ಹೋಗಿ ನೋಡ್ರಿ ಹಿಂಗಿರುತ್ತೆ. ಇಲ್ಲ, ನಾವು ನಮ್ದು ಕಣ್ಣಲ್ಲೇ ನೋಡ್ಬೇಕು, ನಾವೇ ಫೀಲ್ ಮಾಡ್ಬೇಕಾದ್ರೆ. ನಾನು ಹೇಳೋದು, ಪ್ರವಾಸೋದ್ಯಮ ಇಲಾಖೆನೇ ಇದನ್ನ ಮಾಡಬೇಕು. ಇದನ್ನ ಐಡಿಯಾನ ತಗೊಂಡು ಇದನ್ನ ಈ ಥರದ್ದು ಅಲ್ಲಿ ಕೋಆರ್ಡಿನೇಷನ್ ಆಗಬೇಕು. ಪ್ರವಾಸೋದ್ಯಮ ಇಲಾಖೆ ಆಗಬೇಕು, ASI ಪರ್ಮಿಷನ್ ತಗೊಳ್ಬೇಕು. ಅವರು ಕೋಆರ್ಡಿನೇಷನ್ ಆಗಲ್ಲ. ಇಲ್ಲ, ಅದಕ್ಕೆ ಎಲೆಕ್ಟ್ರಿಸಿಟಿ ಅದೊಂದು ಸಮಸ್ಯೆ. ಏನು ಕರೆಂಟ್ ಇಲ್ಲ ಇಲ್ಲಿ? ಇಲ್ಲ, ಮುಂಚೆ ಕೇಬಲ್ ಮಾಮೂಲಿ ಪೋಲ್ ಹಾಕಿ ಲೈನ್ ಹಾಕಿದ್ರು. ಅನ್ನೋ ಮಾರ್ಮೆಂಟಿಗೆ ಪಿಕ್ಚರೈಸ್ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಈ ಅದು ಫಿಲಮ್ ಮಾಡಿದ್ರಲ್ಲ, ಕಲ್ಲರಳಿ ಹೂವಾಗಿ, ಅವಾಗ ಅದನ್ನ ತೆಗೆದ್ರು. ಆನಂತರ ಅಂಡರ್ಗ್ರೌಂಡ್ ಕೇಬಲ್ ಮಾಡ್ಬೇಕಂದ್ರೆ ಅದು ಆಗ್ತಾ ಇಲ್ಲ. ಹಂಗೆ ಇವರು ಏನೋ ಪ್ರವಾಸೋದ್ಯಮ ಇಲಾಖೆ ಲೈಟ್ಗಳೆಲ್ಲ ಹಾಕಿದ್ರು. ಬಿಲ್ ಅವ್ರು ಕಟ್ಬೇಕು, ಇವ್ರು ಕಟ್ಬೇಕು ಅಂತ ಹೇಳಿ ಅದೆಲ್ಲ ಸುಮ್ಮನೆ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಹಾಳಾಗೋಯ್ತು. ಅದು ಗೌರ್ಮೆಂಟೇ ಬಿಲ್ ಕಟ್ಟಿದೆ, KEB ಕಟ್ ಮಾಡ್ಬಿಟ್ಟವ್ರಂತೆ.
ಅಂದ್ರೆ ಸಮನ್ವಯತೆ ಇಲಾಖೆ ಯಾರ ಬಗ್ಗೆ ಕಾಮೆಂಟ್ ಮಾಡೋದು ಅಂತಲ್ಲ, ನಮ್ಗೇನಂದ್ರೆ ಚೆನ್ನಾಗಬೇಕನ್ನೋ ಉದ್ದೇಶದಿಂದ ಬೇರೆ ಇನ್ಯಾರು ನಾವು ಯಾರು ಬೈಯೋದಲ್ಲ ಅದು. ನಾವು ಹೇಳ್ತಿರೋದು ನಮ್ಮ ಮಾನ್ಯುಮೆಂಟ್ ಚೆನ್ನಾಗಿ ತೋರಿಸಿ ಜನಕ್ಕೆ ಅಂತ ಅಷ್ಟೇ. ಮಾಡಿದ್ರು ಒಂದು ಶುಕ್ರವಾರ ಶನಿವಾರ ಭಾನುವಾರ ಕೋಟೆಗೆಲ್ಲ ವಿದ್ಯುತ್ ಅಲಂಕಾರ ಮಾಡ್ತಾ ಇದ್ರು. ಓ, ಮೈಸೂರು ಪ್ಯಾಲೇಸ್ ಮಾಡೋದಂಗೆ. ಆ ಥರ ಮಾಡಿದ್ರು. ಜನಗಳೆಲ್ಲ ಖುಷಿ ಆಗೋದು, ಪೂರ್ತಿ ಕೋಟೆ ಎಲ್ಲ ಒಂದ್ 2 ಗಂಟೆ ಅಥವಾ ಬೇರೆ ಸರ್ಕಾರಿ ರಾಜಧಾನಿಗಳೆಲ್ಲ ಮಾಡೋರು, ಟೂರಿಸ್ಟ್ ಎಲ್ಲ ಬರೋರು ಖುಷಿ ಪಡೋರು. ಹಂಗಾಗಲಿ ಚೆನ್ನಾಗಾಗಲಿ ಅಂತ ಹೇಳೋದು ಅಷ್ಟೇ. ಅದ್ರ ಜನಗಳು ಬರ್ತಾರೆ, ಖುಷಿ ಪಡ್ತಾರೆ, ನಾವು ಖುಷಿ ಪಡ್ತೀವಿ, ನೀವು ಖುಷಿ ಪಡ್ತೀರಿ, ರೆವಿನ್ಯೂ ಬರುತ್ತೆ, ರೆವಿನ್ಯೂ ಬರುತ್ತೆ, ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಮೇಲೆ ಈ ಮುಳ್ಳೆಲ್ಲ ಕತ್ತರಿಸಿ ತೆಗಿಸಿ, ಮರಗಳಿರಲಿ ದೊಡ್ಡ ಮರಗಳು, ಅಲ್ಲಿ ಬೆಳೆದಿರೋ ಮುಳ್ಳು ಕಂಟಿ ಎಲ್ಲ ತೆಗಿಸಿ ಅಲ್ಲಿ ಅಂಟಾನ ಕಿತ್ತಾಕ್ಸಿ, ಅವಾಗ ಏನಾಗುತ್ತೆ ಅದು ಬ್ಯೂಟಿಫುಲ್ ಆಗಿ ಕಾಣುತ್ತದು. ಆಮೇಲೆ ಇಲ್ಲೆಲ್ಲಿ ಬಿದೋಗಿದಾವಲ್ಲ ಅವುಗಳು ಸಾಧ್ಯ ಇದ್ರೆ ಹಂಗೆ ರೀಸ್ಟ್ರಕ್ಚರ್ ಮಾಡಿ ಅಲ್ಲ ಕೆಲವೆಲ್ಲ ಮಾಡಿದ್ರು, ಕೆಲವು ಕಡೆಗೆಲ್ಲ ಅದು ಈಗ ಸ್ವಲ್ಪ ನಿಂತಿದೆ. ಅದೇನು ಅವ್ರ ಇಲಾಖೆಗೆ ಸಂಬಂಧಪಟ್ಟಿದ್ದ ವಿಚಾರ ಅದು. ಭಾಳಷ್ಟೆಲ್ಲ ರಿನೋವೇಷನ್ ಎಲ್ಲ ಮಾಡಿದ್ರು, ಕೆಲವೆಲ್ಲ ಪ್ರೊಟೆಕ್ಷನ್ ಎಲ್ಲ ಮಾಡಿದ್ರು, ಮಳೆ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಬಟ್ ಅಂದ್ಕೊಂಡ ವೇಗದಲ್ಲಿ ಅಂದ್ಕೊಂಡ ಕ್ವಾಂಟಮ್ ಆಗಿಲ್ಲ. ಇಲ್ಲ ಮಳೆಗೆಲ್ಲ ಅದು ಕಾಡು ಬೇರೆ ಥರ ಕಾಡು. ಈಗ ನಾವು ಮೇಲೆ ಹೋಗ್ತೀವಿ ಸರ್. ಹೋಗ್ತೀವಿ ಸರ್. ಈಗ ಮೇನ್ ಎಂಟ್ರೆನ್ಸ್ ಅಲ್ಲಿಂದ ಬರುತ್ತೆ, ನಾವು ಈ ಕಡೆಯಿಂದ ಅಡ್ಡದಾರಿ ಹೋಗ್ತಿದ್ವಿ. ಅಡ್ಡದಾರಿ ಹಿಡಿದು ತಪ್ಪಲ್ವಾ? ಈಸಿ ಆಗುತ್ತಲ್ಲ. ಈಗ ಮುಂಚೆ ಮನೆ ಹೊಡಿದ್ರೆ ಅಡ್ಡದಾರಿ, ಈಗ ಬಯಲಿದೆಯಲ್ಲ, ಈಗ ಇದನ್ನ ಅಡ್ಡದಾರಿ ಅನ್ನಕ್ಕಾಗಲ್ಲ. ಇದನ್ನ ಬಯಲಲ್ಲಿ ಅಡ್ಡದಾರಿ ಓಕೆ ಅಲ್ಲ, ಅಡ್ಡದಾರಿ ಹಿಡಿದ್ರು ಆ ಉದ್ದೇಶ ಚೆನ್ನಾಗಿದ್ರೆ ಅಂತ ನಮಗೂ ಅನ್ಸುತ್ತೆ. ಏನು ಗೊತ್ತಿಲ್ಲ, ನೀವೆಲ್ಲ ದೊಡ್ಡವ್ರು ಹೇಳ್ಬೇಕು. ಯಾರು ದೊಡ್ಡವರೆಲ್ಲ ಯಾರು ಸಣ್ಣವರೆಲ್ಲ ಸರ್, ಎಲ್ಲರೂ ಒಂದೇ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಎಲ್ಲವೂ ತೀರ್ಥ ಅಂತ ಹೇಳಿದ್ರಲ್ಲ. ಹಾಂ, ನಮ್ಮ ರಿದಮ್ ಕರೆಕ್ಟಾಗಿ ಓರ್ಸರು. ಬರೀ ಈ ಕಡೆ ಹೋಗೋಣ. ದೇಶ ಅಲ್ಲ ಸರ್, ಮೇಲೆ ಊಟ ಇದೆಯಾ? ಊಟ ಏನು ಸಿಗಲ್ಲ, ಅದೇ ಬರೀ ಏನಂದ್ರೆ ಸ್ನ್ಯಾಕ್ಸ್ ಸಿಗುತ್ತೆ ಅಷ್ಟೇ. ಮುಂಚೆ ಮಾಡ್ತಾ ಇದ್ರು, ರೇಷನ್ ಅವ್ರಿಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ರು. ಯಾಕೆ? ಏನ ತಿಂಡಿ ತಗೊಂಡು ಹೋಗ್ಲಿಕ್ಕೂ ಬಿಡಲ್ಲ ಇವರು. ಮತ್ತೇನು ಮಾಡ್ಬೇಕು, ಬಂಡೆ ಮೇಲೆ ತಲೆ ಚಿಚ್ಕೋಬೇಕು. ಏನ್ ಹೇಳೋದು ಹೇಳ್ರಿ, ಕೆಲವ್ರಿಗೆ ಬಿಡ್ತಾರೆ, ಕೆಲವ್ರಿಗೆ ಬಿಡಲ್ಲ. ಏನು ವಿಚಿತ್ರ, ಕೆಲವ್ರಿಗೆ ಊಟಕ್ಕೆ ತಗೊಂಡೋಗ್ಬಿಡ್ರಿ ಅಂತ ಅಲ್ಲೇ ಹಿಡ್ಕೊಳ್ತಾರೆ, ಕೆಲವ್ರು ತಂದಿರ್ತಾರೆ. ದೇವ್ರಿಗೆ ಪ್ರಸಾದ ಕರೋನಾ ಇದ್ದ ಟೈಮ್ನಲ್ಲಿ ಏನೋ ರಿಸ್ಟ್ರಿಕ್ಷನ್ ಇತ್ತು, ಓಕೆ. ಈಗ ಯಾಕೆ ಮಾಡ್ತಾರೆ ನಮಗೂ ಕೇಳಿದ್ರೆ ಸರಿಯಾದಂಥ ಎಕ್ಸ್ಪ್ಲನೇಷನ್ ಸಿಗಲ್ಲ, ಕಾರಣಗಳು ಇಲ್ಲ, ಬಿಡಲ್ಲ, ನಮ್ಮ ಇಲಾಖೆಯಿಂದ ಬಂದಿದೆ ಅಂತಾರೆ. ಅಲ್ಲ, ಇವ್ರು ಕೇಳಲ್ಲ, ಜನ ಬಂದು ದಿನ ಹಿಂಗೆ ಪ್ರಶ್ನೆ ಕೇಳ್ತಾರೆ ಯಾಕೆ ಅಂತ ಇವ್ರು ಕೇಳಲ್ಲ ಅಂತ. ಅವ್ರು ಕೇಳ್ಬೇಕು, ಕುತ್ಕೊಂಡು ಸುಮ್ಮನೆ ಹೇಳೋದು ಅಂತ ಅವರು. ಅದೇ ಈಗ ಬಂದ ಪಾಪ ಊಟ ಮಾಡ್ಲಿಕ್ಕೆ, ಪ್ರವಾಸಿಗರು ಊಟ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಸ್ನೇಹಿತರೆ, ಇದು ತುಂಬಾ ಅಪರಾಧ, ಅಕ್ಷಮ್ಯ ಇದು ಸ್ನೇಹಿತರೆ. ಯಾಕೆ ಗೊತ್ತಾ? ಕೇಳಿ ಸರ್, ದುರ್ಗದ ಕೋಟೆ ನಾಡು ಪೂರ್ತಿ ಟೂರ್ ಹಾಕಕ್ಕೆ ಎಷ್ಟೊತ್ತು ಬೇಕು ಸರ್? ಮಿನಿಮಮ್ ಒಂದು 2-3 ಗಂಟೆ ಬೇಕು. ಸುಮ್ಮನೆ ಹೋಗ್ತೀವಿ ಬರ್ತೀವಿ ಅಂದ್ರೆ ಒಂದು 3-4 ಗಂಟೆ ಬೇಕೇ ಬೇಕು. 3-4 ಗಂಟೆ ಮಿನಿಮಮ್. ನಾವು ಏನು ಸುತ್ತಿಲ್ಲ ಹತ್ತೀವಿ, ಏನು ಇಂಡಪ್ತ್ ಏನೋ ನೋಡಲ್ಲಪ್ಪ, ಸುಮ್ಮನೆ ಒಂದು ರೌಂಡ್ ಹಾಕೊಂಡ್ ಬರ್ತೀವಿ ಅಂದ್ರೆ 2-3 ಗಂಟೆ ಬೇಕೇ. ಬರೀ ವಾಕ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ 4 ಅವರ್ಸ್ ಬೇಕಂತ ಸ್ನೇಹಿತರೆ. ಅಂಥದ್ರಲ್ಲಿ ಬರೀ ವಾಕಿಂಗ್ ಬರಲ್ವಲ್ಲ ಜನ. ಇಲ್ಲಿ ವಾಕಿಂಗ್ ಅವ್ರ ಮನೇಲಿ ಮಾಡ್ತಾರೆ, ಅವ್ರ ಮನೆ ಹತ್ರ ಪಾರ್ಕಲ್ಲಿ. ಇಲ್ಲಿ ಬರೋದು ಇತಿಹಾಸ ಅರ್ಥ ಮಾಡ್ಕೊಳ್ಳೋಕೆ, ತಿಳ್ಕೊಳ್ಳೋಕೆ, ನಮ್ಮ ಹಿರಿಯರಾಗಿದ್ರು ಮದಕರಿ ನಾಯಕರು ಅವ್ರು ಮಾಡಿ ಕೊಡುಗೆ ಏನು ಅಂತ ತಿಳ್ಕೊಳ್ಳೋಕೆ ಇಲ್ಲಿ ಬಂದರೆ ಒಂದು ಪೂರ್ತಿ ದಿನ ಹೋಗುತ್ತೆ. ಬೇಡ, ಅರ್ಧ ದಿನನೇ ಹೋಗಲಿ. ಅರ್ಧ ದಿನ ಕೋಟೆ ಹತ್ತಿ ಇಳಿಬೇಕಾದ್ರೆ ಹಸುವಾಗಲ್ವಾ? ಈ ಇಲಾಖೆಯವ್ರ ಮನುಷ್ಯರಲ್ವಾ? ಅವ್ರ ಅನ್ನ ತಿನ್ನಲ್ವಾ ಹೊಟ್ಟೆಗೆ? ಅವ್ರಿಗೆ ಹಸುವಿನ ಬೆಲೆ ಗೊತ್ತಿಲ್ವಾ? ಅವ್ರು ಇಲ್ಲಿ ನೋಡ್ಬೇಕಲ್ವಾ? ಏನಿದು? ಇದು ಅರಾಜಕತೆ ಅಲ್ವಾ ಇದು? ದಯಮಾಡಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಮೇಲೆ ಬಂದರೆ ಪ್ರವಾಸೋದ್ಯಮ ಡೆವಲಪ್ ಮಾಡೋದು ಅಂದ್ರೆ ಏನು? ಬೋರ್ಡ್ ಹಾಕ್ಬಿಟ್ಟು ಟಿಕೆಟ್ ಹರಿದ್ಬಿಟ್ರೆ ಪ್ರವಾಸೋದ್ಯಮ ಅಲ್ಲ. ಬಂದವ್ರಿಗೆ ವ್ಯವಸ್ಥೆ ಇದೆಯಾ? ನಾನು ಹೇಳೋದು ಆಯಿತು, ಊಟ ಮಾಡಿ ನೀವು ಕಸ ಎಸಿತೀರಿ ಅಂತ, ಅದಕ್ಕೆ ಇಡೀ ಜನನ ಕಸ ಎಸ್ದಂಗೆ ಡಸ್ಟ್ಬಿನ್ ಇಡಿ. ಈಗ ಈ ನೀರು ಕುಡಿದ ಬಾಟ್ಲ್ ಹಾಕಕ್ಕೆ ಡಸ್ಟ್ಬಿನ್ ಇಟ್ಟಿದ್ದಲ್ಲ, ಹಂಗಿಡಿ. ಆ ಹೋಟ್ಲೊಂದು ಯಾರಿಗೂ ಟೆಂಡರ್ ಕೊಡಿ, ಅದನ್ನು ಪ್ರವಾಸೋದ್ಯಮಕ್ಕೆ ಹಣನೂ ಬರುತ್ತೆ. ಟೆಂಡರ್ ಕೊಟ್ಟರೆ ನಿಮ್ಗೆ ಹಣ ಬರಲ್ವಾ? ಅವ್ನು ಯಾರಿಗೂ ಪ್ರಾಪರ್ ಫುಡ್ ಮಾಡೋಕೆ ಹೇಳಿ, ಅಲ್ಲಿಗೆ ಕೊಡಿ, ಆ ಫುಡ್ಗೆ ಟಿಕೆಟ್ ಇಡ್ತಾನೆ ಅವನು. ನಾವು ಟೋಕನ್ ತೊಗೊಂಡು ಊಟ ಮಾಡ್ತೀವಲ್ಲ, ವಾಪಸ್ ಬರ್ತೀವಿ, ತಪ್ಪೇನಿದೆ? ಊಟ ಮಾಡೋದು ಬೇಸಿಕ್ ನೆಸಿಟಿನೂ ನೀವು ಕೊಡೋದು. ಮತ್ತು ಹೇಗೆ ಡೆವಲಪ್ ಆಗುತ್ತೆ ಪ್ರವಾಸೋದ್ಯಮ? ದಿಸ್ ಈಸ್ ಕಷ್ಟ. ನಾನು ಹೇಳೋದೇನಂದ್ರೆ ಸ್ನೇಹಿತರೆ, ಊಟನ ಇಲ್ಲಿಂದ ಪಾರ್ಸಲ್ ತೊಗೊಂಡು ಹತ್ತೋದು ಹೆಂಗೆ ಹೇಳಿ? ಅಂದರೆ ಪ್ರವಾಸಿಗಳು ಅವರು ವಿರಾಮವಾಗಿ ಬಂದು ಕುಟುಂಬದ ಜೊತೆ, ಸ್ನೇಹಿತರ ಜೊತೆ ಇದನ್ನು ನೋಡೋಕ್ಕೆ ಅಂತ ಬಂದವರು, ಈ ಕಡೆ ಬಾಟ್ಲು, ಈ ಕಡೆ ಊಟ ಎಲ್ಲ ಹೊತ್ಕೊಂಡು ಏನಿದೆ ಇದಾ ಯಾತ್ರೆನಾ? ಹಳೆ ಕಾಲದಲ್ಲಿ ಹುಳಿಯನ್ನು ಕಟ್ಕೊಂಡು ಹೋಗ್ತಿಲ್ಲ, ಅದು ಯಾತ್ರೆನ ಇದು? ತಪ್ಪಿದು. ಪ್ರವಾಸೋದ್ಯಮ ಹೋಗ್ತಾ ಪ್ರೋ ಫ್ರೆಂಡ್ಲಿ ಆಗಬೇಕು, ಅಂದರೆ ಪ್ರೋ ಪೀಪಲ್ ಆಗಬೇಕು, ಜನ ಸ್ನೇಹಿ ಆಗಬೇಕು, ಜನ ವಿರೋಧಿ ಆಗಬಾರ್ದು. ಆವಾಗ ಪ್ರವಾಸೋದ್ಯಮ ಬಿದೋಗುತ್ತೆ. ಒಬ್ಬರು ಹಿರಿಯರು ಹೇಳಿದ ಮಾತನ್ನ ಹೇಳಿ ಮುಂದಕ್ಕೆ ಹೋಗ್ತೀನಿ ಸ್ನೇಹಿತರೆ. ಇಡೀ ಕರ್ನಾಟಕದಲ್ಲಿ ನಮ್ಮಲ್ಲಿ ಎಷ್ಟು ಪ್ರವಾಸೋದ್ಯಮ ಜಾಗಗಳಿದಾವಲ್ಲ, ಅದು ಪ್ರಕೃತಿ ದತ್ತವಾದಂಥದ್ದು ಹಿಡ್ಕೊಂಡು, ಐತಿಹಾಸಿಕವಾದಂಥದ್ದು ಹಿಡ್ಕೊಂಡು, ಧಾರ್ಮಿಕವಾದಂಥದ್ದು ಹಿಡ್ಕೊಂಡು ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಡೆವಲಪ್ ಮಾಡಿ ಜನ ಬರೋಂಗೆ ಮಾಡಿದ್ರೆ ಅಬಕಾರಿ ಇಲಾಖೆನೇ ಬೇಡ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೂಡ ಬೇಡ. ಅಷ್ಟು ರೆವಿನ್ಯೂ ಬರೀ ಪ್ರವಾಸೋದ್ಯಮ ಇಡೀ ಸರ್ಕಾರಿ ಬಜೆಟ್ ತುಂಬಿಸೋಷ್ಟು ಬರುತ್ತೆ ಅಂತ ಒಬ್ರು ಹೇಳಿದರು.
ಅದೇನೋ ಸಂಬಂಧಪಟ್ಟವ್ರಿಗೆ ಯಾಕೆ ತಲುಪಿಲ್ಲೋ ಗೊತ್ತಿಲ್ಲ. ದಯಮಾಡಿ ಇಲ್ಲಿ ಪ್ರವಾಸೋದ್ಯಮಕ್ಕೆ ಬಂದವ್ರಿಗೆ ಅನುಕೂಲ ಆಗುವಂಥ ಕೆಲವು ಫೆಸಿಲಿಟಿಗಳು ಬೇಸಿಕ್ಸ್ ನಾವೇನು ದೊಡ್ಡ ಇದೇನು ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಬೇಸಿಕ್ಸ್, ಊಟ ತಿಂಡಿ ನೀರು ಇತ್ಯಾದಿ ಆಗಬೇಕು ಅನ್ನೋದು ನಮ್ಮ ಮನವಿ. ಕರ್ನಾಟಕದ ಇತಿಹಾಸದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.